Hey, welcome back to the series of accountancy chapter 1 not for the profit organization. ಈ ಒಂದು ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋ ಒಂದು ಸಮ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಮತ್ತು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ. ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೋಗಿ ನಾವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಆ್ಯಸ್ ಯೂಶ್ವಲ್ ಅನಲೈಸ್ ಮಾಡಬೇಕು. ಪ್ರಾಬ್ಲಮ್ನ ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ, ಏನು ಮಾಡಬೇಕು ನಾವು ಅಂತ. ಅದನ್ನು ನೀವು ಕೂಡ ಮಾಡಬೇಕು. ನಾನು ಮಾತ್ರ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಮಾಡ್ತೀನಿ ಅಂತಲ್ಲ, ನೀವು ಒಂದು ಸತಿ ಅನಲೈಸ್ ಮಾಡ್ಕೊಳ್ಳಿ, ಎಲ್ಲೆಲ್ಲಿ ಏನೇನು ಬರಬೇಕು, ಎಷ್ಟಿದೆ, ಏನು ಮಾಡಬೇಕು ಅಂತ. Okay, let's start the problem. Following are the balance sheet and receipts and payment account of ಮುರಳಿ ಎಜುಕೇಷನ್ ಟ್ರಸ್ಟ್. ಮುರಳಿ ಎಜುಕೇಷನ್ ಟ್ರಸ್ಟ್ ಅವರ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಏನು ಬ್ಯಾಲೆನ್ಸ್ ಶೀಟಲ್ಲಿದೆ, ಲಯಬಿಲಿಟಿ ಸೈಡಿಂದನೇ ನೋಡ್ಬಿಡೋಣ. ಲಯಬಿಲಿಟಿ ಸೈಡಲ್ಲಿ ಏನು ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಫಂಡ್ ಕೊಟ್ಟಿದ್ದಾರೆ 1,28,000 ಅಂತೆ. ಓಕೆ, ಕನ್ಸಿಡರ್ ಮಾಡೋಣ. ಕ್ಯಾಪಿಟಲ್ ಫಂಡ್ನ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಕೊಟ್ಟರೆ ಏನು, ಇವೊಂದು ಇದು ಲಾಸ್ಟ್ ಇಯರ್ ಇಸ್ಕೊಂಡಿದ್ರು ಕೂಡ ಈ ಇಯರ್ ಇನ್ಕಮ್ ಆಗಿರೋದ್ರಿಂದ ನೀವು ಈ ಇಯರು ಸಬ್ಸ್ಕ್ರಿಪ್ಷನ್ಗೆ ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ಇದನ್ನು ಆ್ಯಡ್ ಮಾಡ್ತೀರಾ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ. ಓಕೆ, ಅಡ್ವಾನ್ಸು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಏನಾದರೂ ಇಸ್ಕೊಂಡಿದ್ರೆ ಅದನ್ನು ಬ್ಯಾಲೆನ್ಸ್ ಶೀಟ್ಗೆ ಎಂಟ್ರಿ ಮಾಡ್ತೀರಾ. ಬಟ್ ಇಲ್ಲಿ ಇದನ್ನು ಬ್ಯಾಲೆನ್ಸ್ ಶೀಟ್ಗೆ ಎಂಟ್ರಿ ಮಾಡಲ್ಲ, ಬರೀ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಮಾತ್ರ ಎಂಟ್ರಿ ಮಾಡ್ತೀರಾ. ಸೊ ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಇದೆ. ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಬಗ್ಗೆ ನಮಗೆಲ್ಲ ಜನರಲಾಗಿ ಗೊತ್ತಿರೋ ಅಂತಲೇ ಇದು 5,600 ಲಾಸ್ಟ್ ಇಯರ್ ಒಂದು ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಇದೆ. ಅಂದರೆ ಲಾಸ್ಟ್ ಇಯರು ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಇತ್ತಂತೆ. ಸೊ ಅದನ್ನು ಕೂಡ ಎಂಟ್ರಿ ಮಾಡಿದ್ದಾರೆ. ಅದನ್ನು ನಾವು ಈ ವರ್ಷ ಕನ್ಸಿಡರ್ ಮಾಡೋಂಗಿಲ್ಲ. ಯಾಕೆ ಮಾಡೋಂಗಿಲ್ಲ ಅಂದರೆ ಆಫೀಸ್ ಎಕ್ಸ್ಪೆನ್ಸ್ನ ನಾವು ಯೂಶ್ವಲಿ ಮೈನಸ್ ಮಾಡ್ತೀವಿ ಈ ಥರ ಏನಾದರೂ ಕೊಟ್ಟರೆ. ಯಾಕೆ ಮಾಡೋಂಗಿಲ್ಲ ಅಂದರೆ ಇಲ್ಲಿ ಆಲ್ರೆಡಿ ಡಿವೈಡ್ ಮಾಡಿಬಿಟ್ಟು ಕೊಟ್ಬಿಟ್ಟಿದ್ದಾರೆ ಆಫೀಸ್ ಎಕ್ಸ್ಪೆನ್ಸಸ್ಸ. ಇಲ್ಲಿ ನೋಡ್ಬೋದು ಬೈ ಎಕ್ಸ್ಪೆನ್ಸಸ್ಸು, ಇದು ಆಲ್ರೆಡಿ ಡಿವೈಡ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಲಾಸ್ಟ್ ಇಯರ್ದು ಸಪ್ರೇಟ್ ಮಾಡಿದ್ದಾರೆ. ನಾವು ಯೂಶ್ವಲಿ ಏನು ಮಾಡ್ತಿದ್ವಿ, ಇಲ್ಲಿ ಕೊಟ್ಟಿರೋ ಅಮೌಂಟ್ನ ಅಂದರೆ 12,800 ಏನಾದರೂ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ರೆ ನಾವು ಅದರಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಮೈನಸ್ ಮಾಡ್ತಿದ್ವಿ. ಬಟ್ ಇವರೇ ಸಪ್ರೇಟಾಗಿ ಮಾಡಿಕೊಟ್ಟಿರೋದ್ರಿಂದ ನಾವು ಆ ಅಮೌಂಟ್ ತೊಗೊಳಲ್ಲ. ಸೊ 7,200 ತೊಗೊಳೋದ್ರಿಂದ ನಮ್ಗೆ ಅದು ಬೇಕಾಗಿರಲ್ಲ, 5,600. ಸೊ ನೆಕ್ಸ್ಟ್ ಲೋನ್ ತೊಗೊಂಡಿದ್ದಾರಂತೆ. ಸೊ ಲೋನ್ನ ಕನ್ಸಿಡರ್ ಮಾಡೋಣ ಬ್ಯಾಲೆನ್ಸ್ ಶೀಟಲ್ಲಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇದೆ. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನೋದು ಇದು ಹೊಸ ಅದು. ಆ್ಯಕ್ಚುಲಿ ನಾವು ಪ್ರೀವಿಯಸ್ ಪ್ರಾಬ್ಲಮ್ಗಳಲ್ಲಿ ಇದ್ರ ಬಗ್ಗೆ ನೋಡಿರಲಿಲ್ಲ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಏನು ಕೊಟ್ಟಿದ್ದಾರೆ, ಇದೇನು ಮಾಡಬೇಕಿದು ಅನ್ನೋದಾದರೆ ಇದನ್ನು ನೀವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೊಗೊಳಂಗಿಲ್ಲ, ಬರೀ ಬ್ಯಾಲೆನ್ಸ್ ಶೀಟಲ್ಲಿ ಮಾತ್ರ ತೊಗೋಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ತೊಗೋತೀರಾ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಎಲ್ಲಿ ತೊಗೋತೀರಾ ಅಂದರೆ ಕ್ಯಾಪಿಟಲ್ ಫಂಡ್ ಅಂಡರಲ್ಲಿ ಆ್ಯಡ್ ಮಾಡ್ತೀರಾ ಇದನ್ನು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಸೊ ಈ ಅಮೌಂಟ್ನ ಎಲ್ಲೂ ತೊಗೊಳಂಗಿಲ್ಲ, ಇದೊಂಥರ ಕ್ಯಾಪಿಟಲ್ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಅಸೆಟ್ ಸೈಡಿಗೆ ಬರೋದಾದರೆ ಬಿಲ್ಡಿಂಗ್ ಕೊಟ್ಟಿದ್ದಾರೆ 1,20,000 ಅಂತೆ. ಏನಾದರೂ ಡಿಪ್ರಿಸಿಯೇಷನ್ ಇದ್ದರೆ ನಾವು ಅದನ್ನು ಮೈನಸ್ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ಆ್ಯಸ್ ಯೂಶ್ವಲ್ ಅದನ್ನೇ ಬರಿತೀರಾ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇದೆ, 800 ರೂಪಾಯಿ ಇದೆ. 800 ರೂಪಾಯಿನ ಬರಿಬೇಕಾ ಬರಿಬೇಡ ಒಂದು ಸತಿ ನೋಡಿ. ರಿಸಿಪ್ಟ್ಸಲ್ಲಿ ಏನಾದರೂ ಸಬ್ಸ್ಕ್ರಿಪ್ಷನ್ ಡಿವೈಡ್ ಮಾಡಿಕೊಟ್ಟಿದ್ದಾರೆ ಅಂತ, ಹೌದು ಕೊಟ್ಟಿದ್ದಾರೆ, ಡಿವೈಡ್ ಮಾಡಿಕೊಟ್ಟಿದ್ದಾರೆ ನೋಡಿ 3 ವರ್ಷಕ್ಕೆ. ಸೊ 800 ರೂಪಾಯಿ ಇಲ್ಲೂ ಇದೆ, 800 ರೂಪಾಯಿ ಇಲ್ಲೂ ಇದೆ. ನಮಗೆ ಬೇಕಾಗಿರೋವಂಥದ್ದು ಯಾವುದು ಅಂದರೆ ಈ ವರ್ಷದ್ದು. ಸೊ ಈ ವರ್ಷದ ಮಾತ್ರ ಬರ್ಕೋತೀವಿ, ಇದು ಬರೆಯೋದಿಲ್ಲ. ಸೊ ಇದನ್ನು ನಾವು ಕನ್ಸಿಡರ್ ಮಾಡಲ್ಲ, ಮೈನಸ್ಸು ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಬಿಕಾಸ್ ನಮ್ಗೆ ಡಿವೈಡ್ ಮಾಡಿಬಿಟ್ಟಿದ್ದಾರೆ ಆಗಲೇ, ಅವರೇ ಮೈನಸ್ ಮಾಡಿ ಸಪ್ರೇಟ್ ಕೊಟ್ಬಿಟ್ಟಿದ್ದಾರೆ. ಇಯರ್ ವೈಸ್ ಈಸಿ ಆಯಿತು. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇದೆ. ಇದನ್ನು ಬರಿಬೇಕಾ ಬೇಡವಾ ಒಂದ್ಸತಿ ನೋಡಿ. ರೆಂಟ್ ಬನ್ನಿ, ರಿಸಿಪ್ಟ್ ಸೈಡಲ್ಲಿದೆ ನೋಡಿ, ರೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಡೈರೆಕ್ಟಾಗಿ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ, ಯಾವುದೇ ಒಂದು ಕ್ಯಾಟಗರಿ ಮಾಡಿಲ್ಲ ಇಯರ್ ವೈಸು. ಸೊ ಈ ಅಮೌಂಟ್ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅಂದರೆ 1,680 ರೂಪಾಯಿ ಈ 2,800 ಇನ್ಕ್ಲೂಡ್ ಆಗಿರುತ್ತೆ. ಈಗೇನು ಮಾಡಬೇಕು, ಈಗ ನೀವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಮೈನಸ್ ಮಾಡಬೇಕಾಗುತ್ತೆ ಔಟ್ಸ್ಟ್ಯಾಂಡಿಂಗ್ ರೆಂಟ್ನ 1,680 ರೂಪಾಯಿನ 2,800 ಮೈನಸ್ ಮಾಡಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಿದ್ದಾರೆ, 40,000 ಕ್ಯಾಶ್ ಅಟ್ ಬ್ಯಾಂಕ್ ಇದೆಯಂತೆ. ಸೊ ಇದನ್ನು ನಾವು ಇಂಪೋರ್ಟ್ ಮಾಡ್ಕೊಂಡಿರ್ತೀವಿ, ಅಂದರೆ ಅದನ್ನು ಬ್ರಾಡ್ ಡೌನ್ ಮಾಡಿರ್ತೀವಿ. ಎಲ್ಲಿಗೆ ಅಂದರೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ಗೆ. ಸೊ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಗಿರುತ್ತೆ, ಇದನ್ನು ನಾವೆಲ್ಲೂ ಎಂಟ್ರಿ ಮಾಡೋಂಗಿಲ್ಲ, ಗೊತ್ತಿರುವಂಥ ವಿಷಯ. ನೆಕ್ಸ್ಟ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಿಗೆ ಬಂದ್ಬಿಡೋಣ. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಏನೇನಿದೆ, ಟು ಬ್ಯಾಲೆನ್ಸ್ 40,000 ಸೇಮ್ ಈಗ ಏನು ಹೇಳಿದೆ ಅದು ಇಂಪೋರ್ಟ್ ಮಾಡ್ಕೊಂಡಿರುವಂಥದ್ದು. ಸೊ ಇದನ್ನು ನಾವೆಲ್ಲೂ ಎಂಟ್ರಿ ಮಾಡಲ್ಲ. ಇದು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಹೋಗಿ ಕ್ಯಾರಿ ಡೌನ್ ಆಗಿರುತ್ತೆ ನೋಡಿ, ಇಲ್ಲ ಆಗಿರುತ್ತೆ. ಇದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಬರಿತೀವಿ. ಓಕೆ, ಎಲ್ಲ ಮಿಸ್ ಆಗಿಬಿಟ್ಟಿದೆ, ಎಲ್ಲ ಮಿಸ್ ಆಗಿ ಕೂತಿದೆ, ಸ್ವಲ್ಪ ಡಿಲೀಟ್ ಮಾಡೋಣ. ಓಕೆ, ನೀಟ್ ಆಯಿತು. 2 ಸಬ್ಸ್ಕ್ರಿಪ್ಷನ್ ನೆಕ್ಸ್ಟ್ ಕೊಟ್ಟಿರೋವಂಥದ್ದು ಐಟಮು. 2 ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಐಟಮು. 2 ಸಬ್ಸ್ಕ್ರಿಪ್ಷನ್ ಕೊಟ್ಟಿರೋದನ್ನ ಏನು ಮಾಡಬೇಕು, 2 ಸಬ್ಸ್ಕ್ರಿಪ್ಷನ್ ಕೊಟ್ಟಿರೋದನ್ನ ಇಷ್ಟೇ. ಈ 3 ಐಟಮ್ ಏನಿರುತ್ತೆ, ಫಸ್ಟ್ ಐಟಮು ಲಾಸ್ಟ್ ಇಯರ್ ಐಟಮ್ ಅದನ್ನು ಬರೆಯೋಂಗಿಲ್ಲ ಎಲ್ಲೂ. ಸೊ ಅದನ್ನು ಬಿಟ್ಟಾಕಿ, ಅಂದರೆ ಅದನ್ನು ಇಂಟು ಮಾಡಾಕಿ. ನೆಕ್ಸ್ಟ್ ಐಟಮು ಈ ಇಯರ್ದನ್ನ ನಾವು ಬರಿಬೇಕಾಗುತ್ತೆ. ಸೊ ಈ ಇಯರ್ನ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರಿತೀರಾ. ನೆಕ್ಸ್ಟ್ ಇಯರ್ದು ಏನು ಮಾಡಬೇಕು, ಹಾಗಾದರೆ ನೆಕ್ಸ್ಟ್ ಇಯರ್ದು ಬ್ಯಾಲೆನ್ಸ್ ಶೀಟಲ್ಲಿ ಬರೀತೀರಾ. ಸಿಂಪಲ್. ಇದನ್ನು ಬರೆಯೋಂಗೇ ಇಲ್ಲ ಫಸ್ಟ್ ಇಯರ್ನ, ಅಂದರೆ ಲಾಸ್ಟ್ ಇಯರ್ ಏನಿರುತ್ತೆ ಅದು ಬರೆಯೋಂಗಿಲ್ಲ.
ಅದನ್ನು ಇಂಟು ಮಾಡೋಕ್ಕೆ ಇಯರ್ದು ಬರಿತೀರಾ ಎಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ, ನೆಕ್ಸ್ಟ್ ಇಯರ್ದು ಏನಿದ್ರು ಬ್ಯಾಲೆನ್ಸ್ ಶೀಟಲ್ಲಿ ಬರೀತೀರಾ. ಸೊ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ ಡೈರೆಕ್ಟಾಗಿ. ಇದಿಷ್ಟೇ ಸಿಂಪಲ್. ಸೊ ನೀಟ್ ಮಾಡೋಣ. ಈಗ ತೊಗೋಬೇಕಾಗಿರೋದು ಮಾತ್ರ ಬರೆದ್ಬಿಡೋಣ. ಇದೊಂದು ಅಮೌಂಟ್ನ ತೊಗೊಳ್ಳೋಣ, ಮಿಕ್ಕಿದ್ದೇನಿಲ್ಲ. ನೆಕ್ಸ್ಟ್ 2 ಎಂಟ್ರೆನ್ಸ್ ಫೀಸ್ ಇದೆ. ನಮಗೇನಾದರೂ ಅಡ್ಜಸ್ಟ್ಮೆಂಟಲ್ಲಿ ಎಂಟ್ರೆನ್ಸ್ ಫೀಸ್ ಬಗ್ಗೆ ಏನಾದರೂ ಕೊಟ್ಟಿದ್ರೆ ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂದರೆ ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಆ ಥರ ಅಡ್ಜಸ್ಟ್ಮೆಂಟ್ಗೆ ಹೋದಾಗ ಅದನ್ನು ನೋಡೋಣ. ಸದ್ಯಕ್ಕೆ 3200 ಕೊಟ್ಟಿದ್ದಾರೆ. ರೆಂಟ್ ಕೊಟ್ಟಿದ್ದಾರೆ. ರೆಂಟ್ಗೂ ಏನಾದರೂ ಇದ್ದರೆ, ರೆಂಟು ಬಂದಿಲ್ಲ ಆ ಥರದ್ದು ಏನಾದರೂ ಅದನ್ನು ಮೈನಸ್ ಮಾಡಬೇಕಾಗಿರುತ್ತೆ. ಈಗ ಆಲ್ರೆಡಿ ನಾವು ರೆಂಟ್ ಬಗ್ಗೆ ನಾವು ಓದಿದ್ವಿ. ಎಲ್ಲಿ ಓದಿದ್ವಿ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಇದೆ 1680. ಈಗ ತಾನೇ ನಾವು ಸ್ವಲ್ಪ ಹೊತ್ತು ಮುಂಚೆ ಡಿಸ್ಕಸ್ ಮಾಡಿದ್ವಿ. 1680 ನಾವು ಮೈನಸ್ ಮಾಡಬೇಕಾಗುತ್ತೆ ಅಂತ. ಅದೊಂದೇ ಇರೋದು ಈಗ ಸದ್ಯಕ್ಕೆ. ಅಡ್ಜಸ್ಟ್ಮೆಂಟ್ಗೆ ಹೋದಾಗ ಏನಾದರೂ ಇದ್ದರೆ ಅದನ್ನು ನಾವು ಕನ್ಸಿಡರ್ ಮಾಡೋಣ. ಅಲ್ಲಿವರೆಗೂ ಹಂಗೆ ಇರಲಿ ಅದು. 2 ಇನ್ಕಮ್ ಫ್ರಮ್ ರಿಫ್ರೆಶ್ಮೆಂಟ್ 16,000 ಕೊಟ್ಟಿದ್ದಾರೆ. ಏನು ಮಾಡಬೇಕು? ಇನ್ಕಮ್ ಫ್ರಮ್ ರಿಫ್ರೆಶ್ಮೆಂಟ್ ಅವ್ರಿಗೆ ಇನ್ಕಮ್ ಜನ್ರೇಟ್ ಆಗಿದೆ. 16,000 ಇನ್ಕಮ್ ಜನ್ರೇಟ್ ಆಗಿರೋದನ್ನ ಏನು ಮಾಡ್ತೀರಾ? ಇದು ರೆವಿನ್ಯೂ ಇನ್ಕಮ್ ಆಗಿರೋದ್ರಿಂದ ಸೊ ಪದೇ ಪದೇ ಬರ್ತಾ ಇರುತ್ತೆ. ಇದನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲೇ ತೊಗೋತೀವಿ, ಇನ್ನೆಲ್ಲೂ ತೊಗೊಳಲ್ಲ. ನೆಕ್ಸ್ಟ್ ಮಾಡ್ತೀವಿ. ಸೊ ಇದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರಿತೀವಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಇದನ್ನು 16,000 ಎಂಟ್ರಿ ಮಾಡ್ತೀವಿ. ಸೊ ಅಷ್ಟೇ. ನೆಕ್ಸ್ಟ್ ಪೇಮೆಂಟ್ ಸೈಡಿಗೆ ಬರೋದಾದರೆ ಬೈ ಪೇಮೆಂಟ್ ಅಗೇನ್ 2 ವರ್ಷ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. 2016-17 5,600 ಇದನ್ನು ನಾವು ಎಂಟ್ರಿ ಮಾಡೋಂಗಿಲ್ಲ, ಯಾಕೆಂದ್ರೆ ಅದು ಪ್ರೀವಿಯಸ್ ಇಯರ್ದಾಗಿರುತ್ತೆ. ಈ ವರ್ಷದ್ದು ಮಾತ್ರ ಎಂಟ್ರಿ ಮಾಡ್ತೀವಿ. ಸೊ ಇದನ್ನು ಮಾತ್ರ ಎಂಟ್ರಿ ಮಾಡ್ತಾ ಇದ್ದೀವಿ, ಅಂದರೆ 7,200 ಮಾತ್ರ. ನೆಕ್ಸ್ಟ್ ಬೈ ಲೀಸ್ ಹೋಲ್ಡ್ ಲ್ಯಾಂಡ್ ಅಂದರೆ ಒಂದು ಲ್ಯಾಂಡ್ನ ಲೀಸಿಗೆ ತೊಗೊಂಡಿರೋದು ಅಂತ. ಸೊ ಒಂದು ಲ್ಯಾಂಡ್ನ ಲೀಸಿಗೆ ತೊಗೊಂಡಿರೋದು ಪದೇ ಪದೇ ತೊಗೊಳಲ್ಲ, ಅದು ಒಂದು ಸತಿ ಕ್ಯಾಪಿಟಲ್ ಇನ್ ನೇಚರ್ ಆಗಿರೋದ್ರಿಂದ ಇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರೆಯೋಂಗಿಲ್ಲ. ಇದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಮಾತ್ರ ಬರಿತೀವಿ. ಬ್ಯಾಲೆನ್ಸ್ ಶೀಟಲ್ಲಿ ಮಾತ್ರ ಎಂಟ್ರಿ ಮಾಡಿಬಿಡ್ತೀವಿ. ಬ್ಯಾಲೆನ್ಸ್ ಶೀಟ್ ಬಿಟ್ಟರೆ ಇನ್ನೆಲ್ಲೂ ಎಂಟ್ರಿ ಮಾಡೋಂಗಿಲ್ಲ. ಸೊ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ ಇದು ಇಲ್ಲಿ ಬರಲ್ಲ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ. ನೆಕ್ಸ್ಟ್ ಬೈ ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸಸ್, ಇದು ಕೂಡ ಒಂದು ಎಕ್ಸ್ಪೆನ್ಸಸ್ ಆಗಿದೆ. 8,000 ಇದನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೊಗೋತೀವಿ. ಯಾವುದೇ ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಥಿಂಗ್ಸ್ ಇವೆಲ್ಲ. ನೆಕ್ಸ್ಟ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಲ್ಲಿ ಎಂಟ್ರಿ ಮಾಡಬೇಕು ಅಂತ ಗೊತ್ತು. ಇದನ್ನು ಅಸೆಟ್ ಸೈಡು ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಮಾಡ್ತೀವಿ ಅಷ್ಟೇ, ಇನ್ನೆಲ್ಲೂ ಎಂಟ್ರಿ ಮಾಡೋಂಗಿಲ್ಲ. ಇಷ್ಟು ಪ್ರಾಬ್ಲಮ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟಿಗೆ ಬರೋದಾದರೆ ಅಡ್ಜಸ್ಟ್ಮೆಂಟು ನಮಗೊಂದು 5 ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಏನೇನು ಅಂದರೆ ಅಡ್ಜಸ್ಟ್ಮೆಂಟಲ್ಲಿ ನೀವು ಇಲ್ಲಿ ನೋಡ್ಬೋದು, ಎಕ್ಸ್ಪೆನ್ಸಸ್ ಡ್ಯೂ ಬಟ್ ನಾಟ್ ಪೇಯ್ಡ್ 2,000 ಕೊಟ್ಟಿದ್ದಾರೆ. ಏನು ಮಾಡಬೇಕು ಎಕ್ಸ್ಪೆನ್ಸಸ್ನ? ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟರೆ 2 ಸತಿ ಬರೀಬೇಕು ಅಂತ ಹೇಳಿದ್ದೀನಿ. 2 ಸತಿ ಎಲ್ಲಿ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಒಂದು ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಫಸ್ಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಏನು ಮಾಡ್ತೀರಾ? ಪ್ಲಸ್ ಮಾಡಿ ಇಡ್ತೀರಾ. ನೆಕ್ಸ್ಟು ಬ್ಯಾಲೆನ್ಸ್ ಶೀಟಲ್ಲಿ ಲ್ಯಾಬಿಲಿಟಿ ಸೈಡ್ ಬರೀತೀರಾ. ಇಷ್ಟೇ ಮಾಡೋದು. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರಾ? ಎಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಎಲ್ಲಿಗೆ ಆ್ಯಡ್ ಮಾಡಬೇಕು ಅಂದರೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಕೊಟ್ಟಿರ್ತಾರಲ್ಲ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ 7,200. ಇದಕ್ಕೆ ನಾವು ಈ 2,000ನ ಆ್ಯಡ್ ಮಾಡಿ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರಿತೀವಿ. ಓಕೆ, ಅಷ್ಟೇ. ನೆಕ್ಸ್ಟು ಇದನ್ನು ಕೂಡ 400 2 ಟೈಮ್ ಎಂಟ್ರಿ ಮಾಡಬೇಕಾಗುತ್ತೆ. ಎಲ್ಲೆಲ್ಲಿ ಅಂದರೆ ಅಗೈನ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಏನು ಮಾಡ್ತೀರಾ? ಸಬ್ಸ್ಕ್ರಿಪ್ಷನ್ ಡ್ಯೂ ಬಟ್ ನಾಟ್ ರಿಸೀವ್ ಇಲ್ಲೂ ಕೂಡ ಆ್ಯಡ್ ಮಾಡ್ತೀರಾ. ಯಾವುದಕ್ಕೆ ಆ್ಯಡ್ ಮಾಡ್ತೀರಾ ಅಂದರೆ ಇಲ್ಲಿ ಬಂದು ನೋಡಿ ರಿಸಿಪ್ಟ್ ಸೈಡಲ್ಲಿ ಸಬ್ಸ್ಕ್ರಿಪ್ಷನ್, ಈ ವರ್ಷದ ಸಬ್ಸ್ಕ್ರಿಪ್ಷನ್ ಇದೆಯಲ್ಲ 8,400 ರೂಪಾಯಿ. 8,400 ರೂಪಾಯಿಗೆ ಈ ಒಂದು 400 ರೂಪಾಯಿನ ಆ್ಯಡ್ ಮಾಡ್ತೀರಾ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಇದನ್ನು ಅಸೆಟ್ ಸೈಡ್ ಬರಿತೀರಾ. ಅಸೆಟ್ ಸೈಡು ಎಂಟ್ರಿ ಮಾಡ್ತೀರಾ. ಇದು ಇನ್ನು ನಿಮಗೆ ಬರಬೇಕಾಗಿದೆ, ಇನ್ಕಮ್ಮು ಬಂದಿಲ್ಲ. ಸೊ ಅದನ್ನು ಬರಬೇಕು ಅಂತ 400 ರೂಪಾಯಿನ ಅಸೆಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀರಾ. ನೆಕ್ಸ್ಟ್ ಎಲ್ಲ ಆಡಿಸ್ಬಿಡೋಣ. ಇಂಟ್ರೆಸ್ಟ್ ಡ್ಯೂ ಬಟ್ ನಾಟ್ ಪೇಯ್ಡ್ ಇದೆ. ಇಂಟ್ರೆಸ್ಟ್ ಡ್ಯೂ ಬಟ್ ನಾಟ್ ಪೇಯ್ಡ್ನ ಎಲ್ಲಿ ಬರೀತೀರಾ? ಅಗೇನ್ ಇದನ್ನು ಕೂಡ 2 ಟೈಮ್ ಬರೀಬೇಕು. ಎಲ್ಲಿ ಬರೀಬೇಕು? ಒಂದು ಇಂಟ್ರೆಸ್ಟ್ ಎಲ್ಲಿದೆ ನೋಡಿ, ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ 1,600 ರೂಪಾಯಿ ಕೊಟ್ಟಿದ್ದಾರೆ. ಈ 1,600 ರೂಪಾಯಿಗೆ 800ನ ಆ್ಯಡ್ ಮಾಡ್ತೀರಾ. ಸೊ ಆ್ಯಡ್ ಮಾಡಿ ಬರೀಬೇಕಾಗುತ್ತೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ. ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ಏನು ಮಾಡ್ತೀರಾ? ಬ್ಯಾಲೆನ್ಸ್ ಶೀಟಲ್ಲಿ ಲ್ಯಾಬಿಲಿಟಿ ಸೈಡ್ ಬರೀತೀರಾ. ಈ 800 ರೂಪಾಯಿನ ಕೊಡಬೇಕಾಗಿರೋ ಎಕ್ಸ್ಪೆನ್ಸ್ನ ಇನ್ನೂ ಕೊಟ್ಟಿಲ್ಲ. ಸೊ ಅದು ಲ್ಯಾಬಿಲಿಟಿ ಆಗಿರುತ್ತೆ ಕೊಡಬೇಕಾಗಿರೋದು. ಸೊ ಅದನ್ನು ಲ್ಯಾಬಿಲಿಟಿ ಸೈಡ್ ಬರೀತೀರಾ ಬ್ಯಾಲೆನ್ಸ್ ಶೀಟಲ್ಲಿ. 2 ಟೈಮ್ ಎಂಟ್ರಿ ಮಾಡಬೇಕು ಈ 3 ಐಟಮ್ಸ್ಗಳನ್ನ. ನೆಕ್ಸ್ಟ್ ಏನು ಮಾಡೋಣ? ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಇಸ್ ಟು ಕ್ಯಾಪಿಟಲೈಸ್ಡ್. ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಎಲ್ಲಿದೆ? ಎಷ್ಟು ಕೊಟ್ಟಿದ್ದಾರೆ ನೋಡಿ. ಎಂಟ್ರೆನ್ಸ್ ಫೀಸು 3,200 ರೂಪಾಯಿ ಕೊಟ್ಟಿದ್ದಾನೆ. 3,200 ರೂಪಾಯಿನ ಹಾಫ್ ಮಾಡಿದ್ರೆ ಅಂದರೆ 2 ಅಥವಾ ಹಿಂಗೂ ಮಾಡ್ಬೋದು, ಇಲ್ಲಾಂದರೆ 1/2 ಇಂಟು 3,200 ಅಂತಲೂ ಮಾಡ್ಬೋದು. ನಿಮಗೆ ಸೇಮ್ ಆನ್ಸರೇ ಬರುತ್ತೆ. ಹಿಂಗೆ ಮಾಡಿದ್ರೆ ನಿಮಗೆ 1,600 ರೂಪಾಯಿ ಬರುತ್ತೆ. ಹಿಂಗೆ ಮಾಡೋದು 1,600 ರೂಪಾಯಿನೇ. ಹೆಂಗೆ ಮಾಡಿದ್ರು ಅಷ್ಟೇ ಬಿಡಿ. ಅದು 1,600 ರೂಪಾಯಿ. ಈ 1,600 ರೂಪಾಯಿ ಏನಿದೆ
ಡಿಲೀಟ್ ಮಾಡ್ತೀನಿ, ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಈ 1600 ರೂಪಾಯಿ ಏನಿದೆ ಇದನ್ನು 1600 ರೂಪಾಯಿನ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ ಅಕೌಂಟಲ್ಲಿ ಬರಿತೀವಿ. ಇನ್ನೊಂದು 1600 ರೂಪಾಯಿ ಏನಾಗಿರುತ್ತೆ ಕ್ಯಾಪಿಟಲೈಸ್ಡ್ ಆಗಿರೋದು ಬ್ಯಾಲೆನ್ಸ್ ಶೀಟಲ್ಲಿ ಎಲ್ಲಿ ಬರಿತೀವಿ ಅಂದರೆ ಕ್ಯಾಪಿಟಲ್ ಫಂಡಲ್ಲಿ ಬರಿತೀವಿ. ಸೊ ಇಷ್ಟು ಇದನ್ನು 2 ಟೈಮ್ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಕೂಡ 2 ಟೈಮ್ ಎಂಟ್ರಿ ಮಾಡಬೇಕು. ಎಲ್ಲಿ ಅಂದರೆ ಆ್ಯಂಡ್ ಡಿಲೀಟ್ ಮಾಡಿ, ಡಿಪ್ರಿಸಿಯೇಷನ್ ಕೂಡ 2 ಟೈಮ್ ಎಂಟ್ರಿ ಮಾಡ್ತೀವಿ. ಎಲ್ಲೆಲ್ಲಿ ಎಂಟ್ರಿ ಮಾಡ್ತೀವಿ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಒಂದು ಕಡೆ ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ಒಂದು ಕಡೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ ಅಕೌಂಟಲ್ಲಿ ಎಲ್ಲಿ ಏನು ಮಾಡ್ತೀವಿ ಅನ್ನೋದಾದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ 10% ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಹೆಂಗೆ ಅಂದರೆ ಬಿಲ್ಡಿಂಗು ಎಷ್ಟು ಕೊಟ್ಟಿದ್ದಾರೆ ಸೀದಾ ಬ್ಯಾಲೆನ್ಸ್ ಶೀಟ್ಗೆ ಹೋಗಿ ನೋಡಿ. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಬಿಲ್ಡಿಂಗ್ ಎಷ್ಟು ಕೊಟ್ಟಿದ್ದಾರೆ, 1,20,000 ಕೊಟ್ಟಿದ್ದಾರೆ. 1,20,000 ತೊಗೊಳ್ಳಿ. 1,20,000 ಆಯಿತು ಇಂಟು 10% ಮಾಡಿ. 10% ಮಾಡಿದ್ರೆ ನಮಗೆ 12,000 ರೂಪಾಯಿ ಬರುತ್ತೆ. ಸೊ ಈ 12,000 ರೂಪಾಯಿನ ಡೈರೆಕ್ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರೀತಾರೆ, ಈ ಅಮೌಂಟ್ ಮಾತ್ರ. ಬಟ್ ಬ್ಯಾಲೆನ್ಸ್ ಶೀಟಲ್ಲಿ ಏನು ಬರೀತೀರಾ ಅಂದರೆ 1,20,000 ಮೈನಸ್ 12,000, 1,08,000ನ ನೀವು ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಮಾಡ್ತೀರಾ. ಈ ಅಮೌಂಟ್ ನೀವು ಎಂಟ್ರಿ ಮಾಡ್ತೀರಾ, ಹಿಂಗೆ ಬರೆದು ಬಿಡ್ತೀರಾ. ಇದು ಬಿಲ್ಡಿಂಗ್ ಅಂತ ಬರೀತೀರಾ, ಮೈನಸ್ ಡಿಪ್ರಿಸಿಯೇಷನ್ ಅಂತ ಹಾಕ್ಬಿಟ್ಟು ಬ್ಯಾಲೆನ್ಸ್ ಶೀಟಲ್ಲಿ ಬರೀತೀರಾ. ಆಲ್ಮೋಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಬಂದಿರೋ ಎಲ್ಲ ಐಟಮ್ನ ಡಬಲ್ ಟೈಮ್ ಎಂಟ್ರಿ ಮಾಡ್ತೀರಾ. ಸೊ ಇಷ್ಟೇ, ಪ್ರಾಬ್ಲಮ್ ಅನಲೈಸ್ ಆಗಿದೆ ಅಂದ್ಕೊತೀನಿ. ಪೂರಾ ನಿಮ್ಗೊಂದು ಐಡಿಯಾ ಬಂದಿದೆ. ಓಕೆ, ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ದಿಸ್ ಈಸ್ OBC ಆನ್ಲೈನ್ ಬಿಸ್ನೆಸ್ ಕ್ಲಾಸ್. ನೀವೇನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಹಾಕ್ಬಿಟ್ಟು ಬನ್ನಿ ಅಂದ್ಕೊಂಡ್ರ, ಇಲ್ಲ ಅದನ್ನು ಮಾಡಿ. ಬಟ್ ಆದರೆ ಇಲ್ಲಿ ನೀವು ಮಾಡಬೇಕಾಗಿರುವಂಥ ಕೆಲಸ ಏನು ಅಂದರೆ ಹೆಡ್ಡಿಂಗ್ ಹಾಕಬೇಕಾಗುತ್ತೆ ಮುರಳಿ ಎಜುಕೇಷನ್ ಟ್ರಸ್ಟ್ ಅಂತ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಯಾವ ಇಯರು 31/3/2018. ನೆಕ್ಸ್ಟು ಕ್ರೆಟಾಸ್ ಡೆಟಾಸ್ ಎಲ್ಲೆಲ್ಲಿ ಬರಬೇಕು ಅದನ್ನು ಹೆಡ್ಡಿಂಗ್ ಹಾಕಬೇಕಾಗುತ್ತೆ. ರೂಲ್ಸ್ ಇಸ್ ರೂಲ್ಸ್, ಕರೆಕ್ಟಾಗಿ ಫಾಲೋ ಮಾಡಲೇಬೇಕು ಅದನ್ನು. ಇಲ್ಲಾಂದರೆ ಕೆಲವು ಮಾರ್ಕ್ಸ್ಗಳನ್ನ ಕಟ್ ಮಾಡ್ತಾರೆ ಕೆಲವು ಕಡೆ, ನೀವು ಕರೆಕ್ಟಾಗಿ ರೆಪ್ರೆಸೆಂಟ್ ಮಾಡಿಲ್ಲ ಅಂತ. ಸೊ ಆದಷ್ಟು ಎಲ್ಲ ಕರೆಕ್ಟಾಗಿ ರೆಪ್ರೆಸೆಂಟ್ ಮಾಡಿ. ನೆಕ್ಸ್ಟ್ ಎಕ್ಸ್ಪೆಂಡಿಚರಲ್ಲಿ ಅಮೌಂಟಲ್ಲಿ ಇನ್ಕಮಲ್ಲಿ ಎಲ್ಲ ಹಾಕ್ಬಿಡಿ. ಹಾಕಿದ್ಮೇಲೆ ನಾನು ನಿಮಗೋಸ್ಕರ ಅದನ್ನು ಮತ್ತೆ ಕ್ಲೀನ್ ಮಾಡ್ತಾಯಿದ್ದೀನಿ, ಯಾಕಂದರೆ ಎಲ್ಲ ಮೆಸ್ ಆಗಬಾರ್ದು, ನೀಟಾಗಿ ಕಾಣಿಸ್ಲಿ ಬೋರ್ಡ್ ಅಂತ. ಸೊ ಅಗೇನ್ ಸ್ಟಾರ್ಟ್ ಮಾಡೋಣ. ಯಾವ ಕಡೆಯಿಂದ ಸ್ಟಾರ್ಟ್ ಮಾಡೋಣ? ಆ್ಯಸ್ ಯೂಶ್ವಲ್ ಬಲಗಡೆ ಸ್ಟಾರ್ಟ್ ಮಾಡಬೇಕು. ಈ ಕಡೆ ಅಂದರೆ ಎಕ್ಸ್ಪೆಂಡಿಚರ್ ಸೈಡ್. ಇಲ್ಲಿ ನಾವು ಮಾಡಬೇಕಾಗಿರೋದು ಅಂದರೆ ಲಾಸ್ಟ್ ಈ ಇಯರ್ನ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಪೇಮೆಂಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಪೇಮೆಂಟ್ ಸೈಡಿಂದನೇ ಸ್ಟಾರ್ಟ್ ಮಾಡೋಣ. ಎಕ್ಸ್ಪೆಂಡಿಚರ್ ಇದೆ. ಎಕ್ಸ್ಪೆಂಡಿಚರ್ ಯಾವ್ದನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದೀನಿ, 7,200 ರೂಪಾಯಿ ಮಾತ್ರ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದೀನಿ. ಫಸ್ಟು 7,200 ರೂಪಾಯಿ ಬರ್ಕೋಬೇಕಾಗುತ್ತೆ. ನೆಕ್ಸ್ಟು ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಇದೆ, ಈ ಒಂದು ಅಡ್ಜಸ್ಟ್ಮೆಂಟ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಬನ್ನಿ ಬರೆಯೋಣ. ಫಸ್ಟು ಇದನ್ನು ಬರೆದು ಬಿಡೋಣ. 2 ಎಕ್ಸ್ಪೆನ್ಸಸ್ 7,200 ರೂಪಾಯಿ ಬರಿತೀರಾ. ನೆಕ್ಸ್ಟ್ ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಎಕ್ಸ್ಪೆಂಡಿಚರ್ ಡ್ಯೂ ಬಟ್ ನಾಟ್ ಪೇಯ್ಡ್ ಅನ್ನೋದು ಎಕ್ಸ್ಪೆಂಡಿಚರ್ ಡ್ಯೂ ಅಂತಲೇ ಬರೆದು ಎಕ್ಸ್ಪೆಂಡಿಚರ್ ಡ್ಯೂ ಆ್ಯಡ್ ಮಾಡಿ, ಆ್ಯಡ್ ಅಂತ ಬರೆದು 2,000 ಎಂಟ್ರಿ ಮಾಡ್ತೀರಾ. 9,200 ರೂಪಾಯಿನ ಬರಿತೀರಾ. ಏನಕ್ಕೆ ಆ್ಯಡ್ ಮಾಡಿದ್ದೀರಾ ಅಂದರೆ ಈ ಎಕ್ಸ್ಪೆಂಡಿಚರ್ನ ನೀವು ಇನ್ನೂ ಕೊಟ್ಟಿಲ್ಲ ಅಂತ. ಓಕೆ, ಅದನ್ನು ಕೊಡಬೇಕು ಅಂತ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಆ್ಯಡ್ ಮಾಡ್ತೀರಾ. ನೆಕ್ಸ್ಟ್ ಲೀಸ್ ಹೋಲ್ಡ್ ಲ್ಯಾಂಡು. ಒಂದು ಲ್ಯಾಂಡ್ನ ಲೀಸಿಗೆ ತೊಗೊಂಡಿದ್ದಾರೆ, 16,000 ಖರ್ಚು ಮಾಡಿದರೆ. ಇದು ಕ್ಯಾಪಿಟಲ್ ನೇಚರ್ ಆಗಿರೋದ್ರಿಂದ ಇಲ್ಲಿ ಬರೆಯೋಂಗಿಲ್ಲ ಈ ಅಮೌಂಟ್ನ. ಓಕೆ, ಈ ಅಮೌಂಟ್ನ ನಾವು ಬರೆಯಲ್ಲ. ನೆಕ್ಸ್ಟ್ ರಬ್ ಮಾಡೋಣ. ಇಂಟ್ರೆಸ್ಟ್ ಬೈ ಇಂಟ್ರೆಸ್ಟ್ ಇದೆ. ಇಂಟ್ರೆಸ್ಟು 1,600 ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇಂಟ್ರೆಸ್ಟ್ ಏನಾದರೂ ಅಡ್ಜಸ್ಟ್ಮೆಂಟಲ್ಲಿ ಬಂದಿದೆಯಾ ಅಥವಾ ಕೊಟ್ಟಿದ್ದಾರಾ ಅಂತ. ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ 800 ರೂಪಾಯಿ ಅಂತ. 2 ಕಡೆ ಎಂಟ್ರಿ ಮಾಡ್ಬೇಕಂತ ಹೇಳಿದ್ದೀನಲ್ವಾ. ಸೊ ಬನ್ನಿ 2 ಕಡೆ ಎಂಟ್ರಿ ಮಾಡೋಣ. ಫಸ್ಟ್ 2 ಇಂಟ್ರೆಸ್ಟ್ ಅಂತ ಬರೀರಿ. ಈ 800 ರೂಪಾಯಿನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಆ್ಯಡ್ ಅಂತ ಬರೀರಿ. ಆ್ಯಡ್ ಅಂತ ಬರೆದ್ಬಿಟ್ಟು ಇಂಟ್ರೆಸ್ಟ್ ಡ್ಯೂ 800 ರೂಪಾಯಿ ಬರೀತೀರಾ. 1,600 800 ಪ್ಲಸ್ ಮಾಡಿದ್ರೆ 2,400 ರೂಪಾಯಿ ಬರುತ್ತೆ. ಇಲ್ಲಿಗೆ ಇಂಟ್ರೆಸ್ಟ್ ಮುಗಿಯುತ್ತೆ. ನೆಕ್ಸ್ಟ್ ಬೈ ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸಸ್. ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸಸ್ಸಿಂದ 8,000 ರೂಪಾಯಿ ಖರ್ಚು ಮಾಡಿದ್ರಂತೆ. ಸೊ 8,000 ರೂಪಾಯಿನ ಬರೀಬೇಕಾಗುತ್ತೆ. ಯಾವುದಾದ್ರೂ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರಾ ನೋಡ್ಕೊಳ್ಳಿ. ಯಾವುದು ಕೊಟ್ಟಿಲ್ಲ. ಸೊ ಹಾಗಾದ್ರೆ ಏನು, ಡೈರೆಕ್ಟಾಗಿ ಸೀದಾ ಹಾಕಿ ಅಲ್ಲಿಗೆ 8,000 ರೂಪಾಯಿ. ಸೊ 8,000 ರೂಪಾಯಿ ಬರೀತೀರಾ. ನೆಕ್ಸ್ಟ್ ಏನಿದೆ, ಬೈ ಬ್ಯಾಂಕ್ ಕ್ಯಾರಿ ಡೌನ್ ಇದೆ. ಸೊ ಈ ಬೈ ಬ್ಯಾಂಕ್ ಕ್ಯಾರಿ ಡೌನ್ ಏನು ಮಾಡ್ತೀರಾ, ಬ್ಯಾಲೆನ್ಸ್ ಶೀಟಲ್ಲಿ ಹಾಕ್ತೀರಾ, ಇಲ್ಲಿ ಹಾಕಲ್ಲ. ಸೊ ಇದು ಇಲ್ಲ, ಹಂಗಾದರೆ ಈ ಅಮೌಂಟ್ ಬರೆಯೋಂಗಿಲ್ಲ. ನೆಕ್ಸ್ಟ್ ಇನ್ನೇನಾದರೂ ಬರೀಬೇಕಾ ನೋಡಿ, ಅಡ್ಜಸ್ಟ್ಮೆಂಟಲ್ಲೇ ಇರುತ್ತೆ ಜಾಸ್ತಿ, ನಿಮಗೆ ಬೇರೆದೇನು ಕೊಟ್ಟಿರಲ್ಲ. ಸೊ ಏನು ಕೊಟ್ಟಿದ್ದಾನೆ, ಇದನ್ನು ಎಂಟ್ರಿ ಮಾಡಾಯಿತು. ನೆಕ್ಸ್ಟ್ ಇದು ಇನ್ಕಮ್ಮು ಇನ್ನೂ ಎಂಟ್ರಿ ಮಾಡಿಲ್ಲ. ನೆಕ್ಸ್ಟು ಇಂಟ್ರೆಸ್ಟ್ ಇದು ಎಂಟ್ರಿ ಮಾಡಾಯಿತು. ಇದು ಕೂಡ ಒಂದು ಇನ್ಕಮ್, ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸು, ಅದನ್ನು ಎಂಟ್ರಿ ಮಾಡೋಣ. ಸದ್ಯಕ್ಕೆ ಮಾಡಿಲ್ಲ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಇದೆ. ಡಿಪ್ರಿಸಿಯೇಷನ್ನು 10% ಇದೆ. ಇಲ್ಲಿದೆ ನೋಡಿ,
ಈ ಒಂದು ಎಕ್ಸ್ಪೆಂಡಿಚರ್ನ ಎಂಟ್ರಿ ಮಾಡೋದು ಬಿಟ್ಟಿದ್ದೀವಿ ನಾವು. ಸೊ ಅದನ್ನು ಬನ್ನಿ ಎಂಟ್ರಿ ಮಾಡೋಣ. ಇದೊಂದು ಟು ಡಿಪ್ರಿಸಿಯೇಷನ್ 12,000 ರೂಪಾಯಿ ಎಂಟ್ರಿ ಮಾಡ್ತಾರೆ. ಹಿಂಗೆ 12,000 ಬಂತು ಅಂತ ಕೇಳ್ತೀರಾ. ಆವಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದಕ್ಕೆ ನಾನು ಫಸ್ಟೇ ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಯೂಶಲಿ ಅಸೆಟ್ ಸೈಡಿಗೆ ಬಂದರೆ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಬಿಲ್ಡಿಂಗ್ ಎಷ್ಟಿದೆ, 1,20,000 ಇದೆ. ಹಾಗಾದರೆ ಈ 1,20,000 ಮೈನಸ್ ಡಿಪ್ರಿಸಿಯೇಷನ್ ಬಿಲ್ಡಿಂಗ್ ಮಾಡಬೇಕಾಗುತ್ತೆ. ಸೊ ಅದು ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 1,20,000 ಇಂಟು 10% ಈಸ್ ಈಕ್ವಲ್ ಟು ಈ ಅಮೌಂಟ್ 12,000 ಬರುತ್ತೆ ಅಷ್ಟೇ. ಇಲ್ಲಿಗೆ ಎಕ್ಸ್ಪೆಂಡಿಚರ್ ಸೈಡ್ ಅಮೌಂಟ್ ಎಲ್ಲ ಮುಗಿಯುತ್ತೆ. ಸೊ ಇನ್ಕಮ್ ಸೈಡಿಗೆ ಬರೋದಾದರೆ ಇನ್ಕಮ್ ಸೈಡಿಗೆ ಬಂದುಬಿಡೋಣ. ಇನ್ಕಮ್ ಸೈಡಲ್ಲಿ ಏನೇನಿದೆ, ರಿಸಿಪ್ಟ್ ಸೈಡಿಗೆ ಬಂದರೆ 2 ಬ್ಯಾಲೆನ್ಸ್ ಇದೆ. ಇದು ಆಲ್ರೆಡಿ ಕ್ಯಾರಿ ಡೌನ್ ಆಗಿ ಹೊರಗಡೆನೂ ಹೋಗ್ಬಿಟ್ಟಿದೆ. ಓಕೆ, ನೆಕ್ಸ್ಟ್ 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇದೆ. 2 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಏನು ಮಾಡ್ತೀರಾ, ಆಲ್ರೆಡಿ ಕ್ಯಾರಿ ಡೌನ್ ಮಾಡಿಬಿಟ್ಟಿದ್ದೀರಾ ಈ ಕಡೆ, ಅದನ್ನು ಬರೆಯೋಂಗಿಲ್ಲ. ನೆಕ್ಸ್ಟ್ 2 ಸಬ್ಸ್ಕ್ರಿಪ್ಷನ್ ಇದೆ. 2 ಸಬ್ಸ್ಕ್ರಿಪ್ಷನ್ ಏನು ಮಾಡಬೇಕಾಗುತ್ತೆ, 2 ಸಬ್ಸ್ಕ್ರಿಪ್ಷನ್ ಏನು ಮಾಡಬೇಕು ಅಂದರೆ 3 ಇಯರ್ ಕೊಟ್ಬಿಟ್ಟಿದ್ದಾರೆ. 3 ಇಯರ್ ಸಬ್ಸ್ಕ್ರಿಪ್ಷನ್ನು ಫಸ್ಟ್ ಆಫ್ ಆಲ್ ಇದನ್ನು ಬರೆಯೋಂಗಿಲ್ಲ, ಆಗಲೇ ಹೇಳಿದ್ದೀನಿ. ಇದನ್ನು ಮಾತ್ರ ಬರೀಬೇಕು ಅಂದರೆ ಕರೆಂಟ್ ಇಯರ್ ಮಾತ್ರ. ಇದು ನೆಕ್ಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಬರೀತೀರಾ. ಸೊ ಏನು ಮಾಡೋದು, ಸೀದಾ ಹೋಗಿ ಬ್ಯಾಲೆನ್ಸ್ ಶೀಟ್ಗೆ ಹಾಕಬೇಕು. ಅದಕ್ಕಿಂತ ಮುಂಚೆ ನಾವು ಮಾಡಬೇಕಾದಂಥ ಕೆಲಸ ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಕೊಟ್ಟಿದ್ದಾರಾ ನೋಡಬೇಕಾಗುತ್ತೆ. ಎಸ್ ಕೊಟ್ಟಿದ್ದಾರೆ, 400 ರೂಪಾಯಿ ಕೊಟ್ಟಿದ್ದಾರೆ. ಇದನ್ನು 2 ಸೈಡ್ ಎಂಟ್ರಿ ಮಾಡ್ಬೇಕಂತ ಹೇಳಿದ್ದಾಗಲ್ವಾ. ಸೊ ಮಾಡೋಣ. ಅದಾದಮೇಲೆ ನಾವು ಕ್ವಶನಲ್ಲಿ ಬ್ಯಾಲೆನ್ಸ್ ಶೀಟಲ್ಲೂ ಕೂಡ ಓದಿದ್ವಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ. ಈ ಒಂದು 2,400 ರೂಪಾಯಿ ಕೂಡ ಇದೆ. 3 ಎಂಟ್ರಿ ಮಾಡಬೇಕಾಗುತ್ತೆ. ಫಸ್ಟ್ 1 by 1 ಎಂಟ್ರಿ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಬನ್ನಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಬೈ ಸಬ್ಸ್ಕ್ರಿಪ್ಷನ್ ಬರೀರಿ. ಬೈ ಸಬ್ಸ್ಕ್ರಿಪ್ಷನ್ 8,400 ರೂಪಾಯಿ. ಏನು 8,400 ಇದೆ ಅದನ್ನು ನಾವು ಬರಿತೀವಿ, 8,400 ಬರಿತೀವಿ. ನೆಕ್ಸ್ಟ್ ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಲಾಸ್ಟ್ ಇಯರ್ ಇಸ್ಕೊಂಡಿದ್ದಾರೆ, ಬಟ್ ಆದರೆ ಈ ಇನ್ಕಮು ಈ ಇಯರಿಗೆ ಸೇರಿರೋದು. ಸೊ ಲಾಸ್ಟ್ ಇಯರ್ ಮೈನಸ್ ಮಾಡಿಬಿಟ್ಟಿರ್ತೀವಿ, ಇಯರ್ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಆ್ಯಡ್ ಮಾಡಿ, ಆ್ಯಡ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 2,400. ಇನ್ನೇನಿದೆ ಅಡ್ಜಸ್ಟ್ಮೆಂಟಲ್ಲಿ ಒಂದು ಎಂಟ್ರಿ ಇದೆ ನೋಡಿ, ಸಬ್ಸ್ಕ್ರಿಪ್ಷನ್ ಡ್ಯೂ ನಾಟ್ ರಿಸೀವ್ಡ್ ಅಂತ ಕೊಟ್ಟಿದ್ದಾರೆ. ಸೊ 400 ರೂಪಾಯಿ ಇದೆ. ಈ ಒಂದು 400 ರೂಪಾಯಿ ಕೂಡ ನೀವು ಆ್ಯಡ್ ಮಾಡಬೇಕಾಗುತ್ತೆ. 400 ರೂಪಾಯಿ ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲಿ ಇದು ಬಂದು ಅಡ್ಜಸ್ಟ್ಮೆಂಟ್ ಅಂತ ಬರ್ಕೊಳ್ಳಿ, ಕರೆಂಟ್ ಇಯರ್ದು 11,200 ರೂಪಾಯಿ ಬರುತ್ತೆ ಇದೆಲ್ಲ ಆ್ಯಡ್ ಮಾಡಿದ್ರೆ. ಸೊ ಇಲ್ಲಿಗೆ ಸಬ್ಸ್ಕ್ರಿಪ್ಷನ್ ಎಂಟ್ರಿಗಳೆಲ್ಲ ಮುಗಿಯುತ್ತೆ. ನೆಕ್ಸ್ಟ್ ನಮಗೇನಿದೆ, ಎಂಟ್ರೆನ್ಸ್ ಫೀಸ್ ಇದೆ. ಎಂಟ್ರೆನ್ಸ್ ಫೀಸು ನಾವು ಓದಿರೋ ಗ್ಯಾಪ್ನ ಏನು ಅಂದರೆ, ಸೊ ನೀಟ್ ಮಾಡೋಣ, ಯಾಕೋ ಸ್ವಲ್ಪ ಗಲೀಜಾಗಿ ಕಾಣಿಸ್ಬಾರ್ದಲ್ಲ, ನೀಟಾಗಿರಲಿ. ಎಂಟ್ರೆನ್ಸ್ ಫೀಸು ನಮಗಿಲ್ಲಿ ಓದಿರೋ ನೆನಪು ಯಾವುದು ಅಂದರೆ, ಹಾಫ್ ಆಫ್ ದ ಎಂಟ್ರೆನ್ಸ್ ಫೀಸ್ ಕ್ಯಾಪಿಟಲೈಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅಂದರೆ ಹಾಫ್ನ ಕ್ಯಾಪಿಟಲೈಸ್ ಮಾಡಬೇಕಾಗುತ್ತೆ. 3,200ರಲ್ಲಿ ಹಾಫ್ನ ನಾವು ರೆವಿನ್ಯೂ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ, ಹಾಫ್ನ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಬರೆಯೋಣ, ಬೈ ಎಂಟ್ರೆನ್ಸ್ ಫೀಸ್ ಬರೆದ್ಬಿಟ್ಟು 1/2 ಇಂಟು 3,200 ಬರೆದ್ರೆ 1,600 ರೂಪೀಸ್ ಬರುತ್ತೆ. ಅಂದರೆ 1,600 ರೂಪಾಯಿ ಬರುತ್ತೆ. ಅಲ್ಲಿಗೆ ಎಂಟ್ರೆನ್ಸ್ ಫೀಸ್ ಮುಗಿಯುತ್ತೆ. ಅದಕ್ಕೆ ಯಾವುದೇ ಒಂದು ಎಂಟ್ರಿ ಇರಲಿಲ್ಲ, ಸೊ ಹಂಗೆ ಬರೆದಿದ್ದೀವಿ. ನೆಕ್ಸ್ಟ್ 2 ರೆಂಟ್ ಕೊಟ್ಟಿದ್ದಾನೆ. 2 ರೆಂಟು ಡೈರೆಕ್ಟ್ ಅಮೌಂಟ್ ಕೊಟ್ಬಿಟ್ಟಿದ್ದಾನೆ, ಯಾವುದೇ ಅಡ್ಜಸ್ಟ್ಮೆಂಟು ಕೂಡ ಇಲ್ಲ ಇಲ್ಲಿ. ಬಟ್ ಆದರೆ ಕ್ವಶನ್ ಓದಬೇಕಾದ್ರೆ ನಾವು ಇಲ್ಲೊಂದು ಓದಿದ್ವಿ, ಏನು ಅಂದರೆ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಕೊಟ್ಟಿದ್ದಾನೆ 1,680 ರೂಪಾಯಿ. ಏನಕ್ಕೆ ಇದನ್ನು ಮೈನಸ್ ಮಾಡ್ತಾ ಇದ್ದೀವಿ ಅಂತಲೂ ಹೇಳ್ಬಿಟ್ಟಿದ್ದೀನಿ. ಇಲ್ಲಿ ಇಯರ್ ವೈಸ್ ಕೊಟ್ಟಿದ್ದಾರೆ ಸಬ್ಸ್ಕ್ರಿಪ್ಷನ್, ಅದಕ್ಕೆ ನಾವು ಈ ಒಂದು ಅಮೌಂಟ್ನ ನಾವು ಮೈನಸ್ ಮಾಡಲಿಲ್ಲ ಈ ಅಮೌಂಟ್ನ. ಬಟ್ ಆದರೆ ಇಲ್ಲಿ ಇಯರ್ ವೈಸ್ ಕೊಟ್ಟಿಲ್ಲ ಅಂದರೆ ಈ ಅಮೌಂಟು ಇಲ್ಲಿ ಇನ್ಕ್ಲೂಡ್ ಆಗಿಬಿಟ್ಟಿದೆ ಅಂತ. 2 ಅಮೌಂಟು ಸೇರ್ಸ್ ಬರೆದಿದ್ದಾರೆ, ಆ ಸೇರ್ಸ್ ಬರೆದಿರೋದನ್ನ ನಾವು ತೆಗಿಬೇಕಾಗುತ್ತೆ. ಯಾಕೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಕರೆಂಟ್ ಇಯರ್ ಇನ್ಕಮ್ ಅಥವಾ ಎಕ್ಸ್ಪೆಂಡಿಚರ್ನ ಮಾತ್ರ ಬರಿತೀವಿ. ಅದು ಕರೆಂಟ್ ಇಯರ್ದಲ್ಲ, ಲಾಸ್ಟ್ ಇಯರ್ದು ಸೇರಿದೆ. ಸೊ ಏನು ಮಾಡ್ತೀರಾ, ಬೈ ರೆಂಟ್ ಅಂತ ಬರಿತೀರಾ. 2,800 ಅಮೌಂಟ್ನ ಫಸ್ಟ್ ಎಂಟ್ರಿ ಮಾಡ್ತೀರಾ. 2,800 ಅಮೌಂಟ್ ಎಂಟ್ರಿ ಮಾಡಿ ಫಸ್ಟ್ ಇಲ್ಲಿ. ನೆಕ್ಸ್ಟ್ ಲೆಸ್, ಯಾವುದು ಲೆಸ್ ಮಾಡ್ತಾಯಿದ್ದೀರಾ, ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಿಗೆ ಬಂದರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಏನಿದೆ ಇದನ್ನು ಮೈನಸ್ ಮಾಡ್ತೀರಾ. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಬಂದರೆ ಇಲ್ಲಿ ನಿಮಗೆ 1,680 ಔಟ್ಸ್ಟ್ಯಾಂಡಿಂಗ್ ರೆಂಟ್, ಇದು ಲಾಸ್ಟ್ ಇಯರ್, ಇದು ಪ್ರೆಸೆಂಟ್ ಇಯರ್ದಲ್ಲ, ಇದು ಲಾಸ್ಟ್ ಇಯರ್ ಅಂತ ಹಾಕ್ಬಿಟ್ಟು ಮೈನಸ್ ಮಾಡಿ. ಸೊ ಇಲ್ಲಿಗೆ 1,120 ರೂಪೀಸ್ ಬರುತ್ತೆ ಮೈನಸ್ ಮಾಡಿದ್ರೆ. ನೆಕ್ಸ್ಟ್ ಇನ್ನೇನಾದರೂ ಉಳಿದಿದೆಯಾ ನೋಡಿ. ಇನ್ಕಮ್ ಫ್ರಮ್ ರಿಫ್ರೆಶ್ಮೆಂಟ್ ಅಂತ ಇದೆ, ಅಂದರೆ ಇದು ಕೂಡ ಇನ್ಕಮ್ಮು 16,000 ಇನ್ಕಮ್ ಬಂದಿದೆ. ಸೊ ಇದನ್ನು ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲೇ ಬರೀಬೇಕಂತ ಹೇಳಿದ್ದೆ. ಸೊ ಇದನ್ನು ಕೂಡ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ ಬೈ ಇನ್ಕಮ್ ಫ್ರಮ್ ರಿಫ್ರೆಶ್ಮೆಂಟ್ ಅಂತ 16,000 ಬರೀತೀರಾ. ಸೊ ಇಲ್ಲಿಗೆ ಎಲ್ಲ ಎಂಟ್ರೀಸ್ಗಳನ್ನೂ ಕಂಪ್ಲೀಟ್ ಮಾಡಿದ್ರಾ, ನೀವು ಯಾವುದು ಬಿಟ್ಟಿಲ್ಲ, ಎಲ್ಲ ಡೆಪ್ರಿಸಿಯೇಷನಿಂದ ಹಿಡಿದು ಎಲ್ಲ. ಹಾಗಾದರೆ ಈಗೇನು ಮಾಡಬೇಕು ಅಂದರೆ, ನೀವು ಮಾಡಬೇಕಾಗಿರೋಂಥ ಕೆಲಸ ಏನು ಅಂದರೆ ಟೋಟಲ್ ಮಾಡಬೇಕಾಗುತ್ತೆ. ಯಾವ ಕಡೆ ಜಾಸ್ತಿ ಯಾವ ಕಡೆ ಕಡಿಮೆ ಬಂದಿದೆ ಅಂತ ಚೆಕ್ ಮಾಡಬೇಕಲ್ವಾ. ಅಂದರೆ ಡೆಫಿಸಿಟ್ ಬಂದಿದೆಯಾ ಸರ್ಪ್ಲಸ್ ಬಂದಿದೆಯಾ ಅಂತ ಚೆಕ್ ಮಾಡಬೇಕು. ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಪ್ರಾಬ್ಲಮ್ಮು ಸ್ವಲ್ಪ ಡಿಫ್ರೆಂಟು. ಯಾಕೆ ಅಂದರೆ ಡೆಫಿಸಿಟ್ ಬರ್ತಾ ಇದೆ ಅಂತ, ಬಿಕಾಸ್ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಇನ್ಕಮ್ಗಿಂತ ಅಂತ. ಸೊ ನಿಮಗೆ ಎಷ್ಟು ಶಾರ್ಟೇಜ್ ಬರುತ್ತೆ ಎಲ್ಲ ಡಿಲೀಟ್ ಮಾಡಿದ್ರೆ ನಿಮಗೆ 1,680 ರೂಪಾಯಿ ಶಾರ್ಟೇಜ್ ಬರುತ್ತೆ.
ಅಂದರೆ ಈ ಅಮೌಂಟು ಶಾರ್ಟೇಜ್ ಇದೆ, ಇದನ್ನು ಡೆಫಿಸಿಟ್ಸ್ ಅಂತ ಕರೀತಾರೆ. ಎಲ್ಲಿ ಬರೀಬೇಕು ಇದನ್ನು? ಸಿಂಪಲ್ಲು, ಏನಿಲ್ಲ, ಬ್ಯಾಲೆನ್ಸ್ ಶೀಟಲ್ಲಿ ಸರ್ಪ್ಲಸ್ ಬಂದರೆ ಏನು ಮಾಡ್ತಿದ್ವಿ ನಾವು? ಬ್ಯಾಲೆನ್ಸ್ ಶೀಟಲ್ಲಿ ನಾವು ಆ್ಯಡ್ ಮಾಡ್ತಿದ್ವಿ ಅಲ್ವಾ? ಆದರೆ ಇದನ್ನು ಡಿಫಿಸಿಟ್ ಆಗಿರೋದ್ರಿಂದ ಇದನ್ನು ಮೈನಸ್ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ, ಸಿಂಪಲ್. ಅದೊಂದೇ ಒಂದು ಎಕ್ಸ್ಟ್ರಾ ಇಲ್ಲಿ ಮಾಡೋದು, ಡಿಫಿಸಿಟ್ ಬಂದರೆ ಮೈನಸ್ ಮಾಡ್ತೀವಿ. ಓಕೆ, ಇಲ್ಲಿಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಮಾಡಬೇಕಾಗಿರೋಂಥ ಕೆಲಸ ಏನು ಅಂದರೆ ಬ್ಯಾಲೆನ್ಸ್ ಶೀಟ್ಗೆ ಹೋಗಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಮಾಡೋಣ. ಸಿಂಪಲ್, ಬ್ಯಾಲೆನ್ಸ್ ಶೀಟ್ ಹೆಂಗೆ ಮಾಡೋದು ಏನು ಅಂತ ಎಲ್ಲ ಹೇಳ್ಬಿಟ್ಟಿದ್ದೀವಿ ಈಗಾಗಲೇ. ಬ್ಯಾಲೆನ್ಸ್ ಶೀಟ್ ಅಂತ ಹೆಡ್ಡಿಂಗ್ ಹಾಕಿ, ಬ್ಯಾಲೆನ್ಸ್ ಶೀಟ್ ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟು 31/3/2018 ಯಾವ ವರ್ಷದ್ದು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟ್ ಲಯಬಿಲಿಟಿ ಅಮೌಂಟ್, ಅಸೆಟ್ ಅಮೌಂಟ್ ಕಾಲಮ್ ಹಾಕ್ಬಿಟ್ಟು ಎಲ್ಲ ಎಂಟ್ರಿಗಳನ್ನ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳಿ. ಈಗ ಯಾವ ಕಡೆಯಿಂದ ಸ್ಟಾರ್ಟ್ ಮಾಡೋಣ ಅನ್ನೋದಾದರೆ, ಮತ್ತು ಎಲ್ಲ ಎರೇಸ್ ಮಾಡೋಣ. ಎಲ್ಲ ಚೆನ್ನಾಗಿ ನೀಟಾಗಿದ್ದರೆ ಅಟ್ಲೀಸ್ಟ್ ಒಂಥರ ಗುಡ್ ಫೀಲಿಂಗ್ ಇರುತ್ತೆ ಮಾಡಬೇಕಾದ್ರೆ ಸಮ್ಗಳನ್ನ. ಎಲ್ಲ ಒಂಥರ ಮಿಕ್ಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಬೆಸ್ಟ್ ವೇ ಅಂತ ನನಗನ್ಸಿದ್ದು. ಓಕೆ, ಫಸ್ಟ್ ಆಫ್ ಆಲ್ ಲಯಬಿಲಿಟಿಯಿಂದನೇ ಮಾಡೋಣ. ಯಾಕೆ ಅಂದರೆ ಲಯಬಿಲಿಟಿ ಸ್ವಲ್ಪ ಎಂಟ್ರಿಗಳು ನಿಮಗೆ ಟ್ರಿಕ್ಕಿಯಾಗಿ ಕಾಣಿಸ್ಬೋದು, ಅದಕ್ಕೆ ಅಲ್ಲಿಂದ ಹೋಗೋಣ. ಫಸ್ಟೇ ಕಷ್ಟ ಮಾಡಿಬಿಟ್ಟು ಒಳ್ಳೆಯದು, ಯಾಕಂದರೆ ನೆಕ್ಸ್ಟು ಆರಾಮಾಗಿರ್ಬೋದು. ನಿಮಗೆ ರೈನಿ ಡೇದು ಒಂದು ಕತೆ ಗೊತ್ತಿರಬೇಕಲ್ವಾ, ಗ್ರಾಸ್ ಆಫರ್ ಮತ್ತು ಆ್ಯಂಟ್ದು ಕೇಳಿರ್ತೀರ. ಯೂಶ್ವಲಿ ಗ್ರಾಸ್ ಆಫರ್ ಏನು ಮಾಡುತ್ತೆ ಅಂದರೆ ಆರಾಮಾಗಿ ಮಲ್ಕೊಂಡಿರುತ್ತೆ, ಬಟ್ ಆ್ಯಂಟ್ ತುಂಬ ಕಷ್ಟಪಟ್ಟು ರೈನಿ ಡೇಗೆ ಫುಡ್ನ ಅದು ಸ್ಟೋರ್ ಮಾಡ್ತಾ ಇರುತ್ತೆ. ಅದಕ್ಕೆ ಆಮೇಲೆ ಗೊತ್ತಾಗುತ್ತೆ ಗ್ರಾಸ್ ಆಫರ್ಗೆ ಮಳೆಗಾಲದಲ್ಲಿ ಅದೆಲ್ಲೂ ಓಡೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ಇರುವೆ ಮಾಡಿರೋದು ಕರೆಕ್ಟು, ನನ್ನ ಆ್ಯಂಟ್ ಮಾತನ್ನ ಕೇಳಬೇಕಿತ್ತು, ಇಲ್ಲಾಂದರೆ ಎಲ್ಲ ಹಾಳು ಮಾಡ್ಕೊಂಬಿಟ್ಟೆ ಅಂತ ಅದಕ್ಕೆ ಅವಾಗ ಗೊತ್ತಾಗುತ್ತೆ. ಸೊ ಬೆಟರ್ ವಿ ವರ್ಕ್ ಹಾರ್ಡ್ ಇನ್ ದ ಇನಿಷಿಯಲ್ ಡೇಸ್. ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡಿದ್ರೆ ಆಮೇಲೆ ಕಷ್ಟಪಡೋದು ಕಮ್ಮಿ ಆಗುತ್ತೆ. ನೀವೇನಾದರೂ ಕಷ್ಟದಲ್ಲಿದ್ದೀರಾ, ಕಷ್ಟಪಡ್ತಾ ಇದ್ದೀರಾ, ನೀವು ಅದಕ್ಕೆ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ನೀವು ರೈನಿ ಡೇಗೆ ಆರಾಮಾಗಿರ್ತೀರ. ರೈನಿ ಡೇ ಅಂದರೆ ಕಷ್ಟ ದಿನಗಳು ಅಂತ ಅಷ್ಟೇ, ಸಿಂಪಲ್. ಓಕೆ, ಕ್ಯಾಪಿಟಲ್ ಫಂಡ್ ಇದೆ. ಸ್ಟಾರ್ಟಿಂಗು ಎಂಟ್ರಿ ಮಾಡೋಣ. ಕ್ಯಾಪಿಟಲ್ ಫಂಡಿಂದನೇ ಎಂಟ್ರಿ ಮಾಡೋಣ. ಏನಿದು ಕ್ಯಾಪಿಟಲ್ ಫಂಡ್ ಎಂಟ್ರಿ ಮಾಡೋದು ಅಂದರೆ, ಕ್ಯಾಪಿಟಲ್ ಫಂಡ್ ನಮಗೆ ಕೊಟ್ಟಿರ್ತಾರೆ, ಅದನ್ನು ತೊಗೊಂಬಂದು ಕ್ಯಾಪಿಟಲ್ ಫಂಡ್ ಅಂತ ಹಾಕ್ಬಿಟ್ಟು ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಪಿಟಲ್ ಫಂಡ್ ಏನು ಕೊಟ್ಟಿರ್ತಾರೆ, ನಾವು ಕ್ಯಾಪಿಟಲ್ ಫಂಡ್ನೇ ಮಾಡಬೇಕಾಗಿರೋದು ಆ್ಯಕ್ಚುಲಿ. ಅದಕ್ಕೆ ನಾವು ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟು ಹಾಕ್ಬೋದು, ಇಲ್ಲ ಹಂಗೇನೋ ಹಾಕ್ಬೋದು ಕ್ಯಾಪಿಟಲ್ ಫಂಡ್ ಅಂತ ಹಾಕಿ, ಅದು ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಕ್ಯಾಪಿಟಲ್ ಫಂಡ್ ಅಮೌಂಟ್ ಎಷ್ಟು? 1,28,000. ಆ 1,28,000ನ ಇಲ್ಲಿ ಬರೀತೀರಾ. ನೆಕ್ಸ್ಟ್ ಡಿಫಿಸಿಟ್ಸ್ ಅಂದರೆ ಲೆಸ್ ಮಾಡಬೇಕು. ಇದು ಸರ್ಪ್ಲಸ್ ಬರಿತಿದ್ವಿ ಯೂಶಲಿ. ಡಿಫಿಸಿಟ್ನ ಎಲ್ಲಿ ಇರ್ತೀರಾ, ಎಲ್ಲಿ ನೋಡಿರ್ತೀರಾ ಅಂದರೆ, ಈಗ ತಾನೇ ನಾವೊಂದು ಇನ್ಕಮ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಲಾಸ್ಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಇದು ಡಿಫಿಸಿಟ್ ಬಂದಿದೆ, ಬ್ಯಾಲೆನ್ಸ್ ಶೀಟಲ್ಲಿ ಮೈನಸ್ ಮಾಡಬೇಕು ಅಂತ 1,680 ರೂಪಾಯಿ. ಈ ಒಂದು 1,680 ರೂಪಾಯಿನ ಮೈನಸ್ ಮಾಡ್ತೀರಾ. ಇಲ್ಲಿ ನಾನು ಟೋಟಲ್ ಮಾಡಿಬಿಟ್ಟು ಬರೆದ್ಬಿಡ್ತೀನಿ ಈಗಲೇ. ಯಾಕೆ ಅಂದರೆ ಆಮೇಲೆ ಕನ್ಫ್ಯೂಸ್ ಆಗೋಗುತ್ತೆ. ಇಲ್ಲಿ ಲೆಸ್ ಅಂತ ಬರ್ದಿರ್ತೀರಾ ಕೆಲವು ಸಾರಿ, ಇಲ್ಲಿ ಆ್ಯಡ್ ಬರ್ಬಿಡ್ತೀರಾ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಅಷ್ಟನ್ನು ಆ್ಯಡ್ ಮಾಡಿಬಿಡ್ತಾರೆ. ಇಷ್ಟೂ ಈ 1,680ನ ಮೈನಸ್ ಮಾಡಬೇಕಾಗಿರುತ್ತೆ, ಬಟ್ ಅವ್ರು ಏನು ಮಾಡ್ತಾರೆ, ಇದನ್ನು ಕೂಡ ಆ್ಯಡ್ ಮಾಡಿ ಬರೆದು ಬಿಡ್ತಾರೆ. ಅದಕ್ಕೆ ನೀವೇನು ಮಾಡಬೇಕು, ಮೈನಸ್ ಬಂದರೆ ಫಸ್ಟ್ ಮೈನಸ್ ಮಾಡಿ ಅಮೌಂಟ್ನ ಬರೆದ್ಬಿಡಿ, ಕನ್ಫ್ಯೂಸ್ ಆಗಲ್ಲ. ಸೊ ಮೈನಸ್ ಮಾಡಿದ್ರೆ 1,26,320 ರೂಪೀಸ್ ಬರುತ್ತೆ. ಇವಾಗ ನೀವು ಒಂಥರ ಸೇಫರ್ ಸೈಡು ಮೇಲೆ ಮೈನಸ್ ಮಾಡಿಬಿಟ್ಟಿದ್ದೀರಾ, ಇನ್ನು ಪ್ಲಸ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ಯಾವತ್ತು ಲೆಸ್ ಅಂತ ಬರೆದಾಗ ನೀವು ಲೆಸ್ ಮಾಡೋದು ಒಳ್ಳೆಯದು. ಯೂಶಲಿ ಪ್ಲಸ್ಸೇ ಬರ್ತಾ ಇರುತ್ತೆ, ಪ್ಲಸ್ ಮಾಡಿದಾಗ ನಾವು ನೋಡಲ್ಲ, ಪ್ಲಸ್ ಮಾಡಿಬಿಡ್ತೀವಿ, ಇಲ್ಲಿ ಅಮೌಂಟು ವೇರಿ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಏನೇನು ತಪ್ಪು ಮಾಡ್ತಾರೆ ಅಂತ ಗೊತ್ತಾದರೆ ನೀವು ಅದನ್ನು ಮಾಡಬೇಡಿ ಅಂತ ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಈ ಅಮೌಂಟ್ ಬರ್ದಿದ್ರೆ ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟು ಇಲ್ಲೊಂದು ಎಂಟ್ರಿ ಇದೆ. ಯೂಶಲಿ ಈ ಎಂಟ್ರಿನ ನಮಗೆ ಕೊಡ್ತಾ ಇರಲಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಎಂಟ್ರಿ. ಈ ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ 6,480 ರೂಪೀಸ್ನ ನಾವು ಕ್ಯಾಪಿಟಲ್ ಫಂಡಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಆ್ಯಡ್ ಮಾಡಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ದು 6,480 ರೂಪಾಯಿ ಇಲ್ಲಿ ಆ್ಯಡ್ ಮಾಡ್ತೀರಾ. ನೆಕ್ಸ್ಟ್ ಇನ್ನೇನು ಮಾಡ್ತೀರಾ? ನೆಕ್ಸ್ಟ್ ಯಾವುದಾದ್ರೂ ಅಡ್ಜಸ್ಟ್ಮೆಂಟಲ್ಲಿ ನಮಗೆ ಕ್ಯಾಪಿಟಲ್ ಇನ್ ನೇಚರ್ ಅಂತ ಕೊಟ್ಟಿದ್ದಾರೆ, ಅದನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಕ್ಯಾಪಿಟಲ್ ಇನ್ ನೇಚರ್ ಅಂತ. ಎಂಟ್ರೆನ್ಸ್ ಫೀಸು 3,200. ನಾವು ಆಲ್ರೆಡಿ 1,600 ರೂಪಾಯಿನ ಬರೆದುಬಿಟ್ಟಿದ್ದೀವಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ. ಈ ಒಂದು ಮಿಕ್ಕಿದ 1,600 ರೂಪಾಯಿನ ನಾವು ಅಲ್ಲಿ ಬರೀಬೇಕಾಗುತ್ತೆ. ಸೊ 1,600 ರೂಪಾಯಿ ಈ ಅಮೌಂಟ್ ಎಲ್ಲಿ ಬಂತು ಅಂತ ಮಾತ್ರ ಮಾಡಬೇಡಿ, ಯಾಕೆಂದರೆ ಇಲ್ಲಿ ಆಲ್ರೆಡಿ ಬರೆದಿದ್ದೀವಿ ನೋಡಿ. ಈ ಒಂದು 3,200ರಲ್ಲಿ 1,600 ರೂಪಾಯಿನ ಬರೆದಿದ್ದೀವಿ. ಇನ್ನು ಮಿಕ್ಕಿರುವಂಥ 1,600ನ ಇಲ್ಲಿ ಬರಿತಾ ಇದ್ದೀವಿ. ಸೊ 600 ಪ್ಲಸ್ ಮಾಡಬೇಕು, ಇದನ್ನು ಪ್ಲಸ್ ಮಾಡಬೇಕು. ಟೋಟಲ್ ಎಂಟ್ರಿ ಮಾಡಿ ಬರೆದ್ರೆ ಕೌಂಟ್ ಮಾಡಿ 1,34,400 ರೂಪಾಯಿ ಬರುತ್ತೆ. ಸೊ ಅಲ್ಲಿಗೆ ಕ್ಯಾಪಿಟಲ್ ಫಂಡ್ ಕತೆ ಮುಗಿಯುತ್ತೆ. ಹಾರ್ಡ್ ವರ್ಕ್ ಪಾರ್ಟ್ ಅಂದರೆ ಅದೇ, ಸ್ವಲ್ಪ ಕ್ಯಾಪಿಟಲ್ ಫಂಡ್ ಕ್ಯಾಲ್ಕುಲೇಟ್ ಮಾಡೋದು. ನೆಕ್ಸ್ಟ್ ಏನು ಮಾಡಬೇಕು? ಸೀದಾ ಬ್ಯಾಲೆನ್ಸ್ ಶೀಟ್ ಬಂದುಬಿಡಿ. ಏನಾದರೂ ಬಿಟ್ಟಿದ್ದೀರಾ ನೋಡೋಣ. ಬ್ಯಾಲೆನ್ಸ್ ಶೀಟಲ್ಲಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಬ್ಯಾಲೆನ್ಸ್ ಶೀಟಲ್ಲಿ ಬರೋಂಗಿಲ್ಲ, ಸೊ ಇದನ್ನು ಬರೆಯಲ್ಲ. ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಇದು ಕೂಡ ಬರೆಯಲ್ಲ ಬ್ಯಾಲೆನ್ಸ್ ಶೀಟಲ್ಲಿ. ಲೋನ್ ಬರಿತೀವಿ, ಲೋನ್ನ ಎಂಟ್ರಿ ಮಾಡಬೇಕು. ಎಲ್ಲಿ ಎಂಟ್ರಿ ಮಾಡಿರಲ್ಲ ಅದನ್ನು ನಾವು. ಸೊ 20,000 ಲೋನ್ನ ಎಂಟ್ರಿ ಮಾಡಿ, ಲೋನ್ ಅಂತ ಹಾಕ್ತೀರಾ, 20,000 ಎಂಟ್ರಿ ಮಾಡ್ತೀರಾ, ಯಾವುದೇ ಒಂದು ಅಡ್ಜಸ್ಟ್ಮೆಂಟ್ ಇಲ್ಲ ಅದಕ್ಕೆ. ನೆಕ್ಸ್ಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆಗೋಯ್ತು, ಅದಾಗಲೇ ಮಾಡಿದ್ದು. ಇನ್ನೇನು ಎಂಟ್ರಿ ಮಾಡ್ಬೋದು ಅಂದರೆ ಸಿಂಪಲ್, ಯಾವುದಾದ್ರೂ ಸಬ್ಸ್ಕ್ರಿಪ್ಷನ್ ಫಸ್ಟೇ ಈಸ್ಕೊಂಬಿಟ್ಟಿದ್ರೆ ಎಂಟ್ರಿ ಮಾಡಬೇಕಾಗುತ್ತೆ. ಲೈಕ್ ಇಲ್ಲಿ ಈಸ್ಕೊಂಡಿದ್ದಾರೆ ನೋಡಿ. ಏನಕ್ಕೆ ಸಬ್ಸ್ಕ್ರಿಪ್ಷನ್ನು
ಇನ್ಕಮ್ ಅದನ್ನು ಯಾಕೆ ನಾವು ಲಯಬಿಲಿಟಿ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ ಅಂದರೆ ಇಷ್ಟೇ ಸಿಂಪಲ್. ಸಬ್ಸ್ಕ್ರಿಪ್ಷನ್ ಬಂದು ಇನ್ಕಮ್ ಈ ವರ್ಷದ್ದು. ನೀವು ಈ ವರ್ಷದ ಇನ್ಕಮ್ನ ಹಿಂದಿನ ವರ್ಷನೇ ಇಸ್ಕೊಂಬಿಟ್ಟಿದ್ರೆ ಅಂದರೆ ಈ ವರ್ಷದ ಇನ್ಕಮ್ ಬರಲ್ಲ. ಸೊ ಈ ವರ್ಷಕ್ಕೆ ಏನಾಯ್ತದು ಸಿಗಲ್ಲ ನಿಮ್ಮ ಕೈಗೆ. ಹಾಗಾದರೆ ಅದನ್ನು ಲ್ಯಾಬಿಲಿಟಿ ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ವರ್ಷನ ಈ ವರ್ಷನೇ ಇಸ್ಕೊಂಬಿಟ್ರೆ ನೆಕ್ಸ್ಟ್ ವರ್ಷ ಬರಲ್ಲ ಇನ್ಕಮ್ಮು. ಸೊ ಅವಾಗ ಈ ವರ್ಷ ಏನು ಮಾಡ್ತಾರೆ, ಅದನ್ನು ಲ್ಯಾಬಿಲಿಟಿ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ನೆಕ್ಸ್ಟ್ ವರ್ಷ ಅದು ಬರೋಂಗಿಲ್ವಲ್ಲ. ಸೊ ಅದನ್ನು ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 600 ರೂಪಾಯಿ ಬರೀತೀರ. ನೆಕ್ಸ್ಟ್ ವರ್ಷ ಬರಲ್ಲ, ಅದಕ್ಕೆ ಈಗಲೇ ಅದನ್ನು ಹಾಕ್ಬಿಟ್ಟಿರ್ತೀವಿ. ನೆಕ್ಸ್ಟ್ ಇನ್ನೇನು ಬರೀಬೇಕಾಗುತ್ತೆ, ಇನ್ನು ಬರೀಬೇಕಾಗಿರೋದು ಯಾವುದು ಅಂದರೆ ಅಡ್ಜಸ್ಟ್ಮೆಂಟಲ್ಲಿರೋ ಯಾವ್ಯಾವ 2 ಟೈಮ್ ಎಂಟ್ರಿ ಮಾಡಿ ಅಂತ ಹೇಳಿರ್ತೀನಲ್ಲ ಎಕ್ಸ್ಪೆನ್ಸಸ್ಸು, ಅದನ್ನೇ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇದೊಂದು. ಇನ್ನು ಯಾವ್ದು ಕೊಟ್ಟಿರಲ್ಲ, ಎಕ್ಸ್ಪೆನ್ಸಸ್ ಡ್ಯೂ ಬಟ್ ನಾಟ್ ಪೇಯ್ಡ್ ಇನ್ನೂ ಕೊಟ್ಟಿಲ್ಲ, ಇದನ್ನು ಬರೀಬೇಕಾಗುತ್ತೆ. ಇಂಟ್ರೆಸ್ಟ್ ಡ್ಯೂ ಬಟ್ ನಾಟ್ ಪೇಯ್ಡ್ ಇದನ್ನು ಬರೀಬೇಕಾಗುತ್ತೆ. ಈ 2 ಎಂಟ್ರಿನ ಬರೀಬೇಕಾಗುತ್ತೆ. ಇದನ್ನು ಅಸೆಟ್ ಸೈಡ್ ಬರಿತೀವಿ ನಾವು, ಸಬ್ಸ್ಕ್ರಿಪ್ಷನ್ ಡ್ಯೂ ಬಟ್ ನಾಟ್ ರಿಸೀವ್ಡ್. ಸೊ ಅದು ಇನ್ಕಮ್ ಆಗಿರುತ್ತೆ, ಇದೆರಡು ಎಕ್ಸ್ಪೆನ್ಸ್ ಆಗಿರುತ್ತೆ. ಎಕ್ಸ್ಪೆನ್ಸ್ನ ರೆಡ್ಡಲ್ಲಿ ಬರೆದ್ರೆ ಒಳ್ಳೇದಲ್ವಾ. ಸೊ ರೆಡ್ಡಲ್ಲಿ ಬರೆದು ಬಿಡೋಣ. ಈ ಒಂದು 2000 ಎಂಟ್ರಿ ಮಾಡ್ತೀವಿ ಎಕ್ಸ್ಪೆನ್ಸಸ್ ಡ್ಯೂ ಅಂತ. ನೆಕ್ಸ್ಟ್ ಇಂಟ್ರೆಸ್ಟ್ ಡ್ಯೂ ಅಂತ ಒಂದು 800 ರೂಪಾಯಿನ ಎಂಟ್ರಿ ಮಾಡ್ತೀವಿ. ಇವೆರಡು ಎಂಟ್ರಿ ಇವಾಗ ಮಾಡಬೇಕಾಗಿರೋದು. ಸರಿ, ಇವೆರಡು ಎಂಟ್ರಿನ ಮಾಡೋಣ. ಎಕ್ಸ್ಪೆನ್ಸಸ್ ಡ್ಯೂ 2000 ಎಂಟ್ರಿ ಮಾಡ್ತೀರಾ. ನೆಕ್ಸ್ಟ್ ಇಂಟ್ರೆಸ್ಟ್ ಡ್ಯೂ ಈಗಾಗಲೇ ಹೇಳಿದ್ದೀನಿ, ಈ ಇಂಟ್ರೆಸ್ಟ್ ಡ್ಯೂ ಏನಿದೆ 800 ರೂಪಾಯಿ, ಇದನ್ನು 800 ರೂಪಾಯಿ ಎಂಟ್ರಿ ಮಾಡ್ತೀರಾ ಅಷ್ಟೇ. ಲ್ಯಾಬಿಲಿಟಿ ಎಲ್ಲ ಮುಗೀತು, ಇನ್ನೇನು ಇಲ್ಲ ಲ್ಯಾಬಿಲಿಟಿ ಸೈಡಲ್ಲಿ. ಈಗ ಅಸೆಟ್ ಸೈಡಿಗೆ ಬಂದ್ಬಿಡೋಣ. ಸಿಂಪಲ್ ಅಸೆಟ್ ಸೈಡ್ ಏನು ಜಾಸ್ತಿ ಇಲ್ಲ. ಫಸ್ಟ್ ಆಫ್ ಆಲ್ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ಗೆ ಬಂದುಬಿಡಬೇಕು. ಯಾಕೆಂದರೆ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಂಡೆ ಎಂಟ್ರಿ ಮಾಡೋಣ ಅದ್ರ ವಯಸ್ಸಲ್ಲಿ ಹೆಂಗೆ ಅಂತ. ಯೂಶಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಡೋರು ಕೊಟ್ಟಿಲ್ಲ, ಓಕೆ ಅದು ಕೆಳಗಡೆ ಕೊಟ್ಟಿದ್ದಾರೆ, ಆಮೇಲೆ ಬರೆಯೋಣ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮರಿಬಾರ್ದು ಅಷ್ಟೇ. ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಬಿಲ್ಡಿಂಗ್ 1,20,000 ಇದೆ. ಈ 1,20,000ಕ್ಕೆ ನಾವು ಆಲ್ರೆಡಿ 12,000 ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿಬಿದ್ದೀವಿ. ಸೊ ಈ ಡಿಪ್ರಿಸಿಯೇಷನ್ನ ಬಿಟ್ಟು ಬರೀಬೇಕಾಗುತ್ತೆ, ಅಂದರೆ ಮೈನಸ್ ಮಾಡಬೇಕಾಗುತ್ತೆ. ಸೊ ಆ 10% ಡಿಪ್ರಿಸಿಯೇಷನ್ನ ಮೈನಸ್ ಮಾಡಿ ಬರೀಬೇಕು. ಸೊ ಬರೀರಿ. ಬಿಲ್ಡಿಂಗ್ 1,20,000 ಇದೆ, ಮೈನಸ್ ಡಿಪ್ರಿಸಿಯೇಷನ್ ಬರೀತೀರಾ 12,000. ಡಿಪ್ರಿಸಿಯೇಷನ್ನ ಈಗ ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀರ ಈ ಅಮೌಂಟು. ಸೊ ಈ ಅಮೌಂಟ್ನೇ ಅಲ್ಲಿ ಬರೀತೀರಾ. ಸೊ ಡಿಪ್ರಿಸಿಯೇಷನ್ ಬರೋದ್ರಿ 1,08,000 ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ಗೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆಲ್ರೆಡಿ ಲಾಸ್ಟ್ ಇಯರ್ದು ಅಂತ ಬಿಟ್ಟಾಕಿದ್ದೀವಿ, ಮತ್ತೇನು ಬರೆಯೋಂಗಿಲ್ಲ. ಇದನ್ನು ಔಟ್ಸ್ಟ್ಯಾಂಡಿಂಗ್ ರೆಂಟು ಇದನ್ನು ನಾವು ಆಲ್ರೆಡಿ ಮೈನಸ್ ಮಾಡಿಬಿಟ್ಟಿದ್ದೀವಿ, ಇದು ಬರೆಯೋಂಗಿಲ್ಲ, ಇವೆಲ್ಲ ಲಾಸ್ಟ್ ಇಯರ್ದು. ನೆಕ್ಸ್ಟ್ ಇಯರ್ದು ಏನಾದರೂ ಇದ್ದರೆ ಮಾತ್ರ ಕನ್ಸಿಡರ್ ಮಾಡಬೇಕಾಗುತ್ತೆ. ಈಗ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಕ್ಯಾಶ್ ಇನ್ ಹ್ಯಾಂಡ್ ಅಲ್ಲ, ಇದು ಕ್ಯಾಶ್ ಅಟ್ ಬ್ಯಾಂಕ್. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಅಂತಲೇ ಬರೀಬೇಕಾಗುತ್ತೆ. ಈ ಅಮೌಂಟ್ ಬರೆಯೋಂಗಿಲ್ಲ. ಯಾವ ಅಮೌಂಟ್ ಬರೀಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಅದೇ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರೀಬೇಕಾಗುತ್ತೆ. ಸೊ ಇದನ್ನು ಬರೀಬೇಕಾಗುತ್ತೆ. ಬೈ ಬ್ಯಾಲೆನ್ಸ್ ಕ್ಯಾಶ್ ಅಟ್ ಬ್ಯಾಂಕ್ 33,400 ಇರುತ್ತೆ, ಇದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಶೀಟಿಗೆ ಬರ್ತೀರಾ, ಕ್ಯಾಶ್ ಅಟ್ ಬ್ಯಾಂಕ್ ಅಂತಲೇ ಹಾಕ್ತೀರಾ. ಕ್ಯಾಶ್ ಇನ್ ಹ್ಯಾಂಡ್ ಅಲ್ಲ, ಅದು ಕ್ಯಾಶ್ ಅಟ್ ಬ್ಯಾಂಕ್ ಅಂತ 33,400 ಎಂಟ್ರಿ ಮಾಡ್ತೀರಾ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ಗೆ ಬನ್ನಿ. ಎಲ್ಲ ಎಂಟ್ರಿಗಳು ಕ್ಲಿಯರ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ಬರ್ದಾಕಿದ್ದೀರಾ, ಯಾವುದೂ ಇಲ್ಲ. ಅಸೆಟ್ ಲಯಬಿಲಿಟಿ ಸೈಡಲ್ಲಿ ಏನೂ ಇಲ್ಲ ಅಲ್ಲಿ. ಇನ್ನೇನಾದರೂ ಅಸೆಟ್ನ ಪರ್ಚೇಸ್ ಮಾಡಿದಾರಾ, ಸ್ಪೆಂಡ್ ಮಾಡ್ತಿದ್ದೀರಾ ಅಸೆಟ್ನ ಪರ್ಚೇಸ್ ಮಾಡೋಕ್ಕೆ ಅಂತ ನೋಡಿ. ಆಲ್ರೆಡಿ ಒಂದು ಎಂಟ್ರಿ ನಾವು ಬಿಟ್ಟಿದ್ದೀವಿ, ಯಾವುದು ಅಂದರೆ 16,000 ಇದನ್ನು ಎಂಟ್ರಿ ಮಾಡಿಲ್ಲ. ಲೀಸ್ ಲ್ಯಾಂಡ್ನ ಪರ್ಚೇಸ್ ಮಾಡಿದ್ದಾನೆ, ಹೋಲ್ಡ್ ಮಾಡಿದ್ದಾನೆ ಅಂತ. ಸೊ ಹಾಗಾದರೆ ಇದನ್ನು ಬರೀಬೇಕಾಗುತ್ತೆ. ಬರೆಯೋಣ. ಲೀಸ್ ಹೋಲ್ಡ್ ಲ್ಯಾಂಡ್ 16,000 ಬರೀತೀರಾ. ಸೊ ಇಲ್ಲಿಗೆ ಇದರಲ್ಲಿ ಇದ್ದಿದ್ದು ಮುಗಿಸಿದ್ದೀರಾ. ಇನ್ಯಾವುದಾದ್ರೂ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರಾ ನೋಡಿ. ಅಡ್ಜಸ್ಟ್ಮೆಂಟಲ್ಲಿ ಯೂಶಲಿ 2 ಎಂಟ್ರಿಗಳು ಬರಬೇಕು, ಅದನ್ನೇ ಮಿಸ್ ಮಾಡ್ಕೊಬಾರ್ದು. ಇದನ್ನು ಎಂಟ್ರಿ ಮಾಡಿದ್ದೀವಿ ಎಕ್ಸ್ಪೆನ್ಸಸ್ಸು. ಇನ್ಕಮ್ ಮಾತ್ರ ಎಂಟ್ರಿ ಮಾಡಬೇಕಾಗಿರೋದು. ಈಗ ಸಬ್ಸ್ಕ್ರಿಪ್ಷನ್ ಡ್ಯೂ ಬಟ್ ನಾಟ್ ರಿಸೀವ್, ಈ ವರ್ಷದ ಒಂದು ಸಬ್ಸ್ಕ್ರಿಪ್ಷನ್ ಇನ್ನೂ ಬಂದಿಲ್ಲ 400 ರೂಪಾಯಿ. ಈ 400 ರೂಪಾಯಿನ ನಾವು ಬರೀಬೇಕಾಗುತ್ತೆ. ಸೊ ಸಬ್ಸ್ಕ್ರಿಪ್ಷನ್ ಡ್ಯೂ ಅಂತ ಹಾಕ್ಬಿಟ್ಟು 400 ರೂಪಾಯಿನ ಬರೀತೀರಾ ಅಷ್ಟೇ ರೀ. ಬ್ಯಾಲೆನ್ಸ್ ಶೀಟ್ ಆಗೋಯ್ತು. ಇನ್ನು ಮಾಡಬೇಕಾಗಿರೋಂಥ ಕೆಲಸ, ಫೈನಲ್ ಕೆಲಸ ಟ್ಯಾಲಿ ಮಾಡಿ. ಎರಡೂ ಸೈಡ್ ಅಮೌಂಟ್ನ ಟ್ಯಾಲಿ ಮಾಡಿ. ನಿಮಗೆ 1,57,800 ಬರುತ್ತೆ. 1,57,800 ಎರಡೂ ಸೈಡ್ ಬರಲೇಬೇಕು, ಬಿಕಾಸ್ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ. ಸಿಂಪಲ್, ಏನಿಲ್ಲ ಪ್ರಾಬ್ಲಮ್ಮು. ಏನಕ್ಕೆ ಈ ಪ್ರಾಬ್ಲಮ್ನ ಸೆಲೆಕ್ಟ್ ಮಾಡಿದ್ವಿ ಅಂದರೆ, ಡಿಫಿಸಿಟ್ ಬಂದರೆ ಏನು ಮಾಡಬೇಕು, ಅಂದರೆ ಲಾಸ್ ಆದರೆ ಅಥವಾ ಲಾಸ್ ಥರ ಬಂದರೆ ಏನು ಮಾಡಬೇಕು. ಯೂಶಲಿ ಲಾಸ್ ಅಂತ ಕರೆಯಲ್ಲ ಇದನ್ನು, ಸುಮ್ಮನೆ ಹೇಳ್ತಾರೋ ನಿಮಗೋಸ್ಕರ ಅಷ್ಟೇ, ಅದನ್ನು ಲಾಸ್ ಅನ್ಬೇಡಿ ನೀವು. ಬೈ ಡಿಫಿಸಿಟ್ ಅಂತಲೇ ಹೇಳ್ತೀವಿ. ಡಿಫಿಸಿಟ್ ಬಂದರೆ ಏನು ಮಾಡಬೇಕು, ಸರ್ಪ್ಲಸ್ ಬಂದರೆ ನಾವು ಆ್ಯಡ್ ಮಾಡ್ತಿದ್ವಿ, ಡಿಫಿಸಿಟ್ ಬಂದರೆ ಏನು ಮಾಡಬೇಕು ಅಷ್ಟೇ. ಸಿಂಪಲ್. ಇದೆರಡು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಸಿಂಪಲ್. ಐ ಹೋಪ್ ನಿಮಗೆ ಏನಾದರೂ ಇದರಿಂದ ಅರ್ಥ ಆಗಿರುತ್ತೆ ಚೆನ್ನಾಗೇನೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಆ್ಯಸ್ ಯೂಶ್ವಲ್ ಇನ್ನು ಹೆಚ್ಚು ವಿಡಿಯೋ ಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಬೇಕಾಗುತ್ತೆ. ಹಾಗೆ ಬೆಲ್ ನೋಟಿಫಿಕೇಷನ್ ಒತ್ತಿದ್ರೆ ನಿಮಗೆ ಯಾವಾಗ ವಿಡಿಯೋ ಹಾಕಿದ್ರೂ ಬರ್ತಾ ಇರುತ್ತೆ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.